ಇವತ್ತಿನ ಕಥಾಭಾಗ ಹಿರಿಯರ ಹಬ್ಬದ ಮೇರೆಗೆ ರಾಜಾವಿಕ್ರಮ ಅಥವಾ ಶನೇಶ್ವರ ಸ್ವಾಮಿ ಪ್ರಚಂಡವಾದ ಲೀಲೆ. ಈ ಕಲಿಯುಗದಲ್ಲಿ ನಡೆದಂತ ರಾಜಾವಿಕ್ರಮನ ಕತೆ ಯಾವುದೋ ಯುಗದಲ್ಲಿ ನಡೆದದ್ದೇನಲ್ಲ ಇದು. ಈ ಕಲಿಯುಗದಲ್ಲಿ ಆ ಭಗವಂತ ಆ ಸತ್ಯವಂತರಿಗೆ ಯಾವ ರೀತಿಯಾಗಿ ಕಾಡಿ ಕಡೆಗೆ ಯಾವ ರೀತಿಯಾಗಿ ಸರ್ವ ಸುಖವನ್ನು ಕರುಣಿಸ್ತಾ ಅಂತಕ್ಕಂಥ ಕಥೆಯೇ ಈ ರಾಜಾವಿಕ್ರಮನ ಚರಿತ್ರೆ. ಕಥಾಭಾಗವನ್ನು ಶುರು ಮಾಡಿದ ಮುಂಚೆ ನನ್ನ ಪರಮಪೂಜ್ಯ ವಿದ್ಯಾ ಗುರುಗಳಾದ ದಿವಂಗತ ಕೆ.ಎಸ್. ಮಹದೇವ ಶಾಸ್ತ್ರಿಗಳ ಚರಣಾರವಿಂದಕ್ಕೆ ನಾನು ವಂದನೆಯನ್ನು ಸಮರ್ಪಣೆ ಮಾಡಿ ಕಥಾಭಾಗವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಒಂದು ಸರ್ ಗಟ್ಟಿಯ ಗೋವಿಂದ ಅಂತ ಹೇಳಿ ಶ್ರೀಮದ್ರಮಣ ಗೋವಿಂದ. ನವಗ್ರಹಗಳ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ. ಜಯ ನಮ ಪಾರ್ವತೀ ಪದಯೇ. मेरे वपुरा गोपियवनिधि परम पुरुष हरि जय रामाय. आदि पुगल सति मोदगति कुतो पुरति रमाज सुतादकवो राम करे जय राम करे. दोस्यागे निसुव गोळागे ಯಾವ ಈ ಭರತಖಂಡದಲ್ಲಿ ಮಹಾಶ್ರೇಷ್ಠವಾದ ಪಟ್ಟಣ ಅಂದ್ರೆ ಚೋಳ ದೇಶ. ಆ ಚೋಳ ದೇಶವನ್ನ ಸತ್ಯೇಂದ್ರ ಚೋಳ ಎಂಬಂತ ಮಹಾನುಭಾವ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಎಲ್ಲರಿಂದೊಳಗೂಡಿ ಅಂದರೆ ಸತಿಸುತರಿಂದ ಮಂತ್ರಿ ಮಾಗದರಿಂದ ಸಾವಿರ ಸಾವಿರ ಪ್ರಜೆಗಳನ್ನ ಒಳಗೊಂಡಂತವನಾಗಿ ಆ ಚೋಳ ದೇಶವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಭಗವಂತ ಕೊಟ್ಟಂತ ಸಕಲ ಐಶ್ವರ್ಯವೆಲ್ಲ ತುಂಬಿ ತುಳುಕಾಡ್ತಾ ಇದೆ. ಯಾವುದಕ್ಕೆ ಕಡಿಮೆ ಇಲ್ಲ, ಎಲ್ಲವನ್ನು ಕೊಟ್ಟಿದ್ದಾನೆ ಭಗವಂತ. ಭಗವಂತ ತಾನೆಲ್ಲವನ್ನ ಕೊಟ್ಟ ಮೇಲೆ ಈ ಮನುಷ್ಯನಿಗೆ ಬರಬೇಕಾದ್ದೊಂದಿದೆ, ಬರಬಾರದ್ದೊಂದಿದೆ. ನೀವೆಲ್ಲ ಕೇಳಿಸ್ಕೊಬೇಕು. ಬರಬಾರದ್ದು ನಾನು ಅಗ್ನಿ ಹುಟ್ಟಿದ ಸ್ಥಳವನ್ನ ಬೆಂಕಿ ಎಲ್ಲುತ್ತೋ ಆ ಸ್ಥಳನೇ ಸುಟ್ಟಾಗ್ತದದು. ಹಾಗೆ ಅಹಂಕಾರ ಹುಟ್ಟಂತ ಮನುಷ್ಯ ಅವನನ್ನು ಅವನೇ ಸುಟ್ಟಾಕ್ಕೋತಾನೆ. ಬರಬೇಕಾದ್ದು ಸಾತ್ವಿಕ ಗುಣ, ಧರ್ಮಗುಣ, ದೈವಗುಣ. ಇದು ಬಹಳ ಬಹಳ ಮುಖ್ಯವಾಗಿ ಮನಸ್ಸಿನಲ್ಲಿ ಬರಬೇಕಾದಂಥದ್ದು. ಎಲ್ಲವನ್ನ ಕೊಟ್ಟಾಗ ಭಗವಂತ ಸಕಲೈಶ್ವರ್ಯವನ್ನು ತುಂಬಿ ತುಡುಕಾಡುವಂತೆ ಮಾಡಿಕೊಟ್ಟಿದ್ದಾನೆ. ಆದರೆ ಸತ್ಯೇಂದ್ರ ಚೋಳ ಮಹಾರಾಜನಿಗೆ ನಾನು ಅಹಂಕಾರ ಬಂದ್ಬಿಡ್ತು. ಅಹಂಕಾರದಿಂದ ಮನಿಸಿದ ಮಧೋನ್ಮತ್ತನಾಗಿ ತಾನು ಮೆರೆಯುತ್ತಿರಬೇಕಾದರೆ ಒಬ್ಬ ಬ್ರಾಹ್ಮಣೋತ್ತಮ ಭಿಕ್ಷೆಗಾಗಿ ಬಂದಾಗ ಅವನನ್ನ ಹೀಯಾಡಿಸಿ ಅವನಿಗೆ ಹಿಂಸೆಯನ್ನು ಕೊಟ್ಟ ಕಾರಣ ಅವನು ಶಾಪ ಕೊಡ್ತಾನೆ, ನೀನು ತಿನ್ನುವ ಹಣ್ಣ ಹುಳುವಾಗಿ ಹೋಗು. ಏನಂತ ಶಾಪ ಕೊಟ್ಟ? ನೀನು ತಿನ್ನುವ ಅನ್ನ ಹುಳುವಾಗಲಿ. ಮನುಷ್ಯ ಹುಟ್ಟಿರೋದೇ ಅದಕ್ಕಾಗಿ.
ಅನ್ನಸ್ಯ ಕ್ಷುದ್ಭಾತಂ, ಅನ್ನವೇ ಶ್ರೇಷ್ಠ. ಈ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಅನ್ನವಿಲ್ಲದಿದ್ದರೆ ಮನುಷ್ಯ ಬದುಕಕ್ಕಾಗಲ್ಲ. ಊಟಕ್ಕಾಗಿ ಕುಳಿತುಕೊಂಡರೆ ಬ್ರಾಹ್ಮಣೋತ್ತಮನ ಶಾಪದಂತೆ ಆ ಸತ್ಯೇಂದ್ರ ಚೋಳ ಮಹಾರಾಜ ಅನ್ನದ ಮೇಲೆ ಕೈ ಇಟ್ಟು ಸಾಕು, ಅನ್ನದಿಂದ ಗುಳು ಬರಕ್ಕೆ ಶುರುವಾಗುವುದು. ದೇವಾ ಏನಿದು ನಿನ್ನ ಲೀಲೆಯೋ ದೇವಾ, ಏನಪ್ಪ ಇದು? ತಿನ್ನುವ ಅನ್ನ ಉಳುವಾದ ಮೇಲೆ ನಾನು ಬದುಕಿರುವುದಾದರೂ ಹೇಗೆ ಎಂಬುದಾಗಿ ದುಃಖ ಪಡುತ್ತಿರಬೇಕಾದರೆ ಈ ಬೆನ್ನಿನಲ್ಲಿ ಬೆನ್ನು ಪಡಿತಕ್ಕಂಥ ಒಂದು ಗಾಯವಾಯಿತು ಮಹಾರಾಜನಿಗೆ. ಅದು ಕಂಡ್ರೆ ಬಿಟ್ಟು ಬಾ, ಕಾಣ್ದೇರೆ ಕರ್ಕೊಂಬ ಅಂತ ಗಾಯದೆಸರು. ಕಂಡ ತಕ್ಷಣ ನಮ್ಮ ವೈದ್ಯಗಾರ ಇದಾರಲ್ಲ, ನಮ್ಮ ಐನಾರು ಅಂತ ಹಿಡಿದು ಅದಕ್ಕೇನು ಔಷಧಿ ಉಪಚಾರ ಮಾಡಿಸ್ಬೇಕು, ಮಾಡಿಸಿದ್ರೆ ಮನುಷ್ಯ ಬದುಕ್ತಾನೆ. ಏನಾದರೂ ನಾವು ಅಸಡ್ಡೆ ಮಾಡಿದ್ರೆ ಆ ಮನುಷ್ಯ ಬದುಕೋದೇ ಕಷ್ಟ. ಯಾಕೆಂದ್ರೆ ಬೆನ್ನು ಪಣಿ ಅಂದ್ರೆ ಬೆನ್ನಿನ ನರದ ಮೇಲೆ ಹಾಕ್ಬಿಡುತ್ತದು. ಅಂತಹ ಭಯಾನಕವಾದ ರಣವಾಗುತ್ತಿದೆ. ಯಾವ ಮಹಾನುಭಾವ ಶನೀಶ್ವರ ಸ್ವಾಮಿ 8ನೇ ಕಡೆ ತಾವು ವಕ್ರಿಸಿಕೊಂಡ. ಅವನಿಗೆ ಅಹಂಕಾರ ಯಾವ ಹುಟ್ಟುತ್ತೋ ಇವನಿಗೆ ಅಹಂಕಾರಕ್ಕೆ ತಕ್ಕಂತೆ ಪ್ರಾಯಶ್ಚಿತವಾಗಲೇಬೇಕು. 8ನೇ ಕಡೆ ವಕ್ರಿಸಿಕೊಂಡಾಗ ಎಲ್ಲಿಲ್ಲದ ಆಟಾಟೋಪಗಳು, ಎಲ್ಲಿಲ್ಲದ ದುಪ್ಪಟ್ಟೆಗಳು, ಎಲ್ಲಿದ ಅವಹೇಳದ ಮಾತು, ಕೈ ಹಿಡಿದ ಸತಿಯ ದೂರಲಾಡಿಸಿದಳು. ನಂಬಿದ ಪ್ರಜೆಗಳೇ ಚೀಮಾರಿಯಾಗುತ್ತಿದ್ದರು. ಬರುವಾಗ ಕೈ ಕಟ್ಟಿ ನಿಲ್ಲುತ್ತಿದ್ದ ಸಿಪಾಯಿಗಳೆಲ್ಲ ಕೈ ತೋರಿಸಿ ಹೇಳುವಂತಾಗುತ್ತೆ. ಯಾವಾಗ ಆಗುತ್ತೆ ಮನುಷ್ಯನಿಗಾಗ ಅಂದ್ರೆ ಗ್ರಹಚಾರ ಕಾಲ ಕೆಟ್ಟಾಗ. ಪರಮಾತ್ಮ ಆ 8ನೇ ಕಡೆ ವಕ್ರಿಸಿಕೊಂಡ. ಆ ಬೆನ್ನು ಪಣಿ ಗಾಯವಾಗಿದೆ, ನೊಣ ಸೊಳ್ಳೆಗಳು ಕಿತ್ತು ತಿನ್ನುತ್ತಿವೆ. ಆ ನೋವನ್ನು ತಡೆಯಕ್ಕಾಗದೆ ಅಮ್ಮ ಅಪ್ಪ ಅಂತಾನೆ 16 ದಿವಸಗಳಾಯ್ತು ತುತ್ತನ್ನವನ್ನು ತಿನ್ನಕ್ಕಾಗ್ತಾ ಇಲ್ಲ. ಊಟಕ್ಕೆ ಕುಳಿತುಕೊಂಡ್ರೆ ಸಾಕು ಅನ್ನವೆಲ್ಲ ಉಳುವಾಗ್ತಾ ಇದೆ, ಅನ್ನವೆಲ್ಲ ಉಳುವಾಗ್ತಾ ಇದೆ. ರಾಜ್ಯವ ತೊರೆದ ಕಾಡಿನ ಕಡೆ ನಡೆದ. ರಾಜ್ಯ ಕೋಶಾರಿ ಮಂದಿ ಮಾರ್ಬರ ಎಲ್ಲ ಬಿಟ್ಟುಬಿಟ್ಟ. ಎಲ್ಲರನ್ನ ತೊರೆದು ಕಾಡು ಪಾಲಾಗಿ ಕಾಡಿನ ಮಾರ್ಗವಾಗಿ ಬರ್ತಾ ಇದ್ದಾನೆ. ದಯ ಬಾರದೇನೋ ದಿನಕರ ಕುವರ, ದಯ ಬಾರದೇನೋ ದಿನಕರ ಕುವರ. ಏತ ಕೋಶೋಧನೆ ಪಾವರಗಳು ನಿನಗೆ ದೇವಾ. ಏತ ಕೋಶೋಧನೆ ಪಾವರಗಳು ನಿನಗೆ ಸಾಕು ಮಾಡಯ್ಯ ದೇವಾ, ಸಾಕು ಮಾಡಯ್ಯ ಜನಿ ದೇವ, ಸಾಕು ಮಾಡಯ್ಯ. ಜಯ ಬಾರದೇನೋ ದಿನಕರ ಕುವರ, ಜಯ ಬಾರದೇನೋ
ಶನಿದೇವ ಶನಿದೇವ ಶನಿದೇವ. ಕಲ್ಲು ಮುಳ್ಳೆನ್ನದೆ, ಬೆಟ್ಟ ಗುಡ್ಡಗಳೆನ್ನದೆ, ಹಳ್ಳ ಕೊಳ್ಳಗಳೆನ್ನದೆ ಇಳಿಯುತ್ತಾ ಜಾರುತ್ತಾ ಬೀಳುತ್ತಾ ಹುಚ್ಚನಂತೆ ಗಡ್ಡ ಮೀಸೆಗಳನ್ನು ಬೆಳೆಸಿಕೊಂಡು ಭ್ರಷ್ಟನಂತಾಗಿ ಹೋಗ್ತಾ ಇದ್ದಾನೆ. ಭ್ರಷ್ಟನಾಗ್ಬಿಟ್ಟ ಮಹಾರಾಜ. ಒಂದು ರಾಜ್ಯವನ್ನು ಆಳ್ತಕ್ಕಂಥ ಒಬ್ಬ ಪ್ರಭು. ಆ ಭಗವಂತ ಎಂತಹ ಹೀನ ಸ್ಥಿತಿಗೆ ಅವನನ್ನು ತಂದು ಬಿಟ್ಟ. ಶನಿರಾಜ ಶನಿರಾಜ ಶನಿರಾಜ. ಹೋಗ್ತಾ ಇದ್ದಾರೆ. ಬಹಳ ದೂರ ನಡೆದ ಹುಚ್ಚನಂತೆ ಏಳುತ್ತಾ ಬೀಳುತ್ತಾ ಹೋಗುತ್ತಿರಬೇಕಾದ್ರೆ ಯಾವ ಮಹಾನುಭಾವರಾತಕ್ಕಂಥ ನಾರದ ಮಹರ್ಷಿಗಳು ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಕೈಯಲ್ಲಿ ತಾಳವನ್ನು ಹಿಡ್ಕೊಂಡು ಆ ವೀಣೆಯನ್ನು ನುಡಿಸಿಕೊಂಡು ಆ ಭಗವಂತನ ನಾಮ ಸ್ಮರಣೆಯನ್ನು ಅಡಿಗಡಿಗೆ ಮಾಡಿಕೊಂಡು ಯಾವ ರೀತಿಯಲ್ಲಿ ಈ ಭೂಲೋಕದ ಕಡೆ ಬರುತ್ತಾ ಇದ್ದಾರೆ. ಶನಿ ಶನಿ ಎನ್ನುತ್ತ ನೀ ಹಾಡೋ, ಶನಿ ಮಾತ್ಮನ ಮಹಿಮೆಯ ನೀ ನೋಡೋ. ಶನಿ ಎನ್ನುತ್ತ ನೀ ಹಾಡೋ, ಶನಿ ಮಾತ್ಮನ ಮಹಿಮೆಯ ನೀ ನೋಡೋ. ಪಂಡಿತರಾಗದ ಆನಂದ ಕಾಣುವೆ ಆಗ ಓ ಕನ್ನ. ಪಂಡಿತರಾಗದ ಆನಂದ ಕಾಣುವೆ ಆಗ ಓ ಕನ್ನ. ಆತ್ಮನ ಮಹಿಮೆಯಲ್ಲಿ ನೋಡು. ನಾರಾಯಣ ನಾರಾಯಣ. ಕರೆದರೆ ಬಾಯನು ಎಲ್ಲಿದ್ದರು ಅವರು ಆಲಿಸುವ. ನಾರಾಯಣ ನಾರಾಯಣ. ಅಮ್ಮನ ಕೂಗಿಗೆ ಬರುವ ಕಂದನ ಹಾಗೆ ಬರಿ ಬರುವ. ನಿಜ ಭಕ್ತಿಗೆ ಅವನು ತನ್ನ ಭಕ್ತರನ್ನೇ ಕಾಪಾಡುವ. ನಿಜ ಭಕ್ತಿಗೆ ಅವನು ಪಂಡಿತಲಾಗದ ಆನಂದ ಕಾಣುವೆ ಆಗ ಓ ಕನ್ನ. ಹರಿಯುವ ನದಿಯು ಅರುಜದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿದೆ. ಹರಿಯುವ ನದಿಯು ಅರುಜದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿದೆ. ಬೀಸುವ ಗಾಳಿಯು ಜೊತೆಯಾಗಿ ತನ್ನ ಧ್ವನಿಯನ್ನು ಕೂಡಿಸಿ ಹಾಡುತ್ತಿದೆ. ಈ ಪ್ರಕೃತಿಯ ತನ್ನೊಳಗೊಂದಾಗಿ ಈ ದೇವನ ಪಾಡುತ್ತಿದೆ. ಈ ಪ್ರಕೃತಿಯ ತನ್ನೊಳಗೊಂದಾಗಿ ಈ ದೇವನ ಪಾಡುತ್ತಿದೆ. ಮಹಾತ್ಮನ ಮಹಿಮೆಯ ನೀನು. ನಾರಾಯಣ 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 ಅಂತ ಬರ್ತಾ ಇದ್ದಾರೆ. ರಾಜ್ಯ ಭ್ರಷ್ಟನಾಗಿ ಗಡ್ಡ ಮೀಸೆಗಳನ್ನು ಬೆಳೆಸಿಕೊಂಡು ಹುಚ್ಚನಂತೆ ಹೋಗ್ತಕ್ಕಂಥ ಯಾವ ಸತ್ಯೇಂದ್ರ ಚೋಳ ಮಹಾರಾಜನನ್ನು ದೂರದಿಂದಲೇ ನೋಡ್ಬಿಟ್ರು ನಾರದರು. ಯಾರಿವನು? ಯಾರಾಗಿರ್ಬೋದು? ಈ ರೀತಿಯಾಗಿ ಹೋಗ್ತಾ ಇದ್ದಾನ ನೋಡೋಣ ಅಂತ ಹೇಳಿ ಯಾವ ನಾರದರು ಶ್ರೀಮದ್ ರಮಣ ಗೋವಿಂದ ಕೆಳಗಿದ್ರು. ಯಾವ ಮಹಾರಾಜನ ಎದುರಿಗೆ ಪ್ರತ್ಯಕ್ಷವಾದಾಗ ಮಹಾರಾಜ ಹೇಳ್ತಾನೆ, ಅಯ್ಯೋ ಮಹಾನುಭಾವ,
ಮಹಾತ್ಮರೇ ಬಂದಿರಾಯೋ, ನಮೋ ನಮಃ. ನಾರದಂದು ಎಲ್ಲೋ ನೋಡಿದಂತಿದೆ, ನೀನು ಯಾರಪ್ಪ? ನಾನೆಲ್ಲೋ ನೀನು ನೋಡ್ದಾಗಿದೆಯಲ್ಲ, ಯಾರು ನೀನು? ಮಹಾರಾಜ ಗದ್ಗದ ಕಂಠದಿಂದ ದುಃಖದಲ್ಲಿ ಇರ್ತಂತೆ, ಗುರುಗಳೇ, ನೀವು ಅದೆಷ್ಟೋ ಸಾರಿ ನನ್ನ ಅರಮನೆಗೆ ಬಂದಾಗ ನಿಮ್ಮ ಪಾದ ಸೇವೆಯನ್ನು ಮಾಡಿ ಭೋಜನಕ್ಕಿಟ್ಟು ನಿಮ್ಮನ್ನು ಸಂತೃಪ್ತಿಗೊಳಿಸಿ ನಾನು ಕಳಿಸ್ಕೊಡ್ತಾ ಇದ್ದಂತ ಸತ್ಯೇಂದ್ರ ಚೋಳ ಮಹಾರಾಜ, ಚೋಳ ದೇಶದ ಅರಸು ನಾನಲ್ಲವೇ ಸ್ವಾಮಿ? ಮಹಾರಾಜ, ಮಂದಿ ಮಾರ್ಬರ ವಜ್ರ ವೈಡೂರ್ಯ ಸಕಲ ಐಶ್ವರ್ಯವನ್ನು ಬಿಟ್ಟು ಇದೇನು ಈ ಕಾಡಿನಲ್ಲಿ ಓರ್ವನೆ, ಅದು ಒಬ್ಬಂಟಿಗನಾಗಿ? ಒಬ್ಬ ರಾಜ ಅಂದ ಮೇಲೆ ಪಕ್ಕದಲ್ಲಿ ಅದೆಷ್ಟು ಜನ ಸೇವಕರು ಮಂತ್ರಿಗಳು ನಿನ್ನ ರಕ್ಷಣೆಗಾಗಿ ಬರ್ತಾ ಇದ್ರು. ಈ ರೀತಿಯಾಗಿ ಹೋಗ್ತಾ ಇದೆಯಲ್ಲ, ಏನು ಕಾರಣ ಸ್ವಾಮಿ? ಇದಕ್ಕೆಲ್ಲ ಕಾರಣ ಆ ಛಾಯಾ ತನಯನಾಗ್ತಕ್ಕಂಥ ಶನೇಶ್ವರ ಸ್ವಾಮಿಯ ಪ್ರಭಾವ ಸ್ವಾಮಿ. ಅವನ ಕಾಟಕ್ಕೆ ಸಿಲುಕಿ ಓರ್ವ ಬ್ರಾಹ್ಮಣ ಪುತ್ರ ಕೊಟ್ಟ ಶಾಪದಿಂದ ನನಗೆ ಈ ಗತಿ ಬಂದಿದೆ. ನನ್ನಂಥ ಪಾಪಿಗಳು ಈ ಪ್ರಪಂಚದಲ್ಲಿ ಬದುಕಿರಬಾರದು ಸ್ವಾಮಿ. ನಾನು ಈ ಭೂಮಿಗೆ ಭಾರವಾಗಿದ್ದೀನಿ, ಈ ಭೂಮಿಗೆ ನಾನು ಭಾರವಾಗಿಬಿಟ್ಟಿದ್ದೀನಿ. ನನ್ನಂತವ್ರು ಬದುಕಿರಬಾರದು. ಹೆಂಗೋ ಗಾದಿ ಹೇಳ್ತಾರಲ್ಲ ಹಿರಿಯವರು, ಊಟಕ್ಕೆ ದಂಡ, ಭೂಮಿಗೆ ಭಾರ. ವೇದ ಸುಳ್ಳಾದ ಗಾದಿ ಸುಳ್ಳಾಗುವಂತೆ ಕೆಲವು ಅಷ್ಟೊಂದು ಅಕ್ಷರ ಸತ್ಯ. ನನ್ನಂತವರು ಬದುಕಿರಬಾರದು ಅಂದ್ರೆ ಹಾಗನ್ನಬೇಡಪ್ಪ, ನೀವಾಗ ಅನ್ಕೋಬಾರದು. ಆ ಪರಮಾತ್ಮನ ಕಾಟಕ್ಕೆ ಸಿಲುಕಿ ಅದೆಷ್ಟು ಜನ ಅದೆಷ್ಟು ಕಷ್ಟಪಟ್ಟಿದ್ದಾರೆ. ಒಬ್ಬರೇ ಇಬ್ಬರೇ ನಳ, ಹರಿಶ್ಚಂದ್ರ, ಪುರೂರವ, ಮಹಂದಾತ, ಜಗನ್ನಾಥ ಶ್ರೀ ಕೃಷ್ಣ ಪರಮಾತ್ಮ, ಸರ್ವರಕ್ಷಕನಾದ ಯಾವ ಶ್ರೀರಾಮದೇವ, ಪಾಂಡವರು ಹೇಳ್ತಾ ಹೋದ್ರೆ ಈ ಪ್ರಪಂಚದಲ್ಲಿ ಅವನ ಕಾಟಕ್ಕೆ ಸಿಲುಕಿ ಪುನೀತರಾದ ಎಷ್ಟೋ ಜನ ಇದ್ದಾರೆ ಸ್ವಾಮಿ. ಆದರೆ ನನಗೆ ಬಂದಿರತಕ್ಕಂಥ ಕಷ್ಟ ಇನ್ಯಾರಿಗೂ ಬಂದಿಲ್ಲ ಅಲ್ಲಪ್ಪ. ಬೇರೆಯವರ ಮಾತೆಲ್ಲ ಏಕೆ? ಈ ಕಲಿಯುಗದಲ್ಲಿ ರಾಜಾವಿಕ್ರಮ ಪಟ್ಟಂತ ಕಷ್ಟವನ್ನು ನೆನೆಸಿಕೊಳ್ಳುವುದಾದ್ರೆ ಅವನು ಪಟ್ಟಂತ ಕಷ್ಟದಲ್ಲಿ ನಿನ್ನ ಕಷ್ಟ ಒಂದು ಎಳ್ಳಿನ ಮನೆಯಷ್ಟು ಕೂಡ ಸಂಬಂಧ. ಹಾಗಾದ್ರೆ ಗುರುಗಳೇ, ಶನಿ ಪಿಡಿದಂತವರ ಕಥೆಯನ್ನ, ಶನಿ ಯಾರಿಗೆ ಕ್ರೂರನಾಗಿರ್ತಾರೋ ಅಂಥವ್ರು ಕೇಳಿಬಿಟ್ರೆ ಆ ಪರಮಾತ್ಮ ಶಾಂತನಾಗ್ತಾನಂತೆ. ಹಲವಾರು ಕಥೆಗಳಲ್ಲಿ, ವೇದಗಳಲ್ಲಿ ಪುಣ್ಯಾತ್ಮನ ನಾನು ಕೇಳಿದ್ದೀನಿ. ದಯಮಾಡಿ ಆ ಶನೇಶ್ವರ ಸ್ವಾಮಿಯ ಚರಿತ್ರೆ ನನಗೆ, ಆ ರಾಜಾವಿಕ್ರಮನ ಕಥೆಯನ್ನ ದಯಮಾಡಿ ನನಗೆ ಹೇಳಿ ಸ್ವಾಮಿ. ಬಂದಿರುವ ದೋಷವನ್ನು ದೂರ ಮಾಡಿ ನನ್ನನ್ನು ಪುನೀತನನ್ನಾಗಿ ಮಾಡಿ. ಮಹಾರಾಜ, ಆ ಕಥೆಯನ್ನು ಹೇಳಬೇಕಾಗಲಿ, ಕೇಳಬೇಕಾಗಲಿ, ಪಠನಗೈಯಬೇಕಾಗಲಿ, ಇತ್ತ ಧ್ಯಾನವೇ ಗಂಗಾ ಚಿತ್ತವೇ ಅಕ್ಷತೆ ತನುಮನವನ್ನು ನೈವೇದ್ಯವನ್ನಾಗಿ ಸಮರ್ಪಣೆ ಮಾಡಬೇಕು ಭಗವಂತನಿಗೆ. ಏನ್ ಮಾಡಬೇಕು? ಆಡಂಬರದ ಪೂಜೆ ಒಪ್ಪಲ್ಲ. ನಾವಿಲ್ಲಿ ಕಡ್ಡಿ ಬೆಳಗ್ತಾನೆ ಇರ್ತೀವಿ, ದನ ಕಟ್ಟಾಗ್ತಿಲ್ಲ, ಇಲ್ಲೇ ಪ್ರಕಾಶ ಅವಳೆ ತಗೋದ್ಲೋ, ಕಸ ಗುಡಿಸ್ತೇನೋ, ಕಡ್ಡಿ ಬೆಳಗ್ತಾನೆ ಇರ್ತೀವಿ, ಕರ್ಪೂರ ಇರ್ತಾನೆ ಇರ್ತೀವಿ, ಅದು ಪೂಜೆ ಅನ್ಸ್ಕೊಳಲ್ಲ. ಇತ್ತ ಧ್ಯಾನವೇ ಗಂಧ, ಆತ್ಮಸಾಕ್ಷಿ, ಚಿತ್ತವೇ ಅಕ್ಷತೆ, ತನು ಮನವೇ ನೈವೇದ್ಯ, ನಿನಗೆ ಸಮರ್ಪಣೆ ಮಾಡಿದ ರೀತಿಯಲ್ಲಿ ಕುಳಿತುಕೋ ಸರಿಯಾಗಿ ನೀನು ಅಂದಾಗ ಆ ಪದ್ಮಾಸನದ ರೀತಿಯಲ್ಲಿ ಹಸಿರು ಹುಲ್ಲಿನ ಮೇಲೆ ಕುಳ್ಳಿರಿಸಿದ ರಾಜನ ಹಸಿರು ಹುಲ್ಲಿನ ಮೇಲೆ ಪದ್ಮಾಸನದ ರೀತಿಗೆ ಕುಳ್ಳಿಸ್ತಾರೆ. ಪದ್ಮಾಸನ ಗೊತ್ತಲ್ಲ, ಆಸನದ ವಿಚಾರ ಗೊತ್ತಿಲ್ಲ. ಆಸನ ಅಂದ್ರೆ ಚಂದ್ರಪಟ್ಟಣ ತೆಗೆದು ಆಸನ ಅಲ್ಲ. ಪದ್ಮಾಸನ ಬಲಗಡೆ ಇಮ್ಮಡಿಯನ್ನು ತೆಗೆದು ಎಡಗಡೆ ತೊಡೆ ಮೇಲೆ ಇಟ್ಕೊಂಡು, ಎಡಗಡೆ ಇಮ್ಮಡಿಯನ್ನು ತೆಗೆದು ಬಲಗಡೆ ತೊಡೆ ಮೇಲೆ ಇಟ್ಕೊಂಡು ಎದೆಯನ್ನು ಉಬ್ಬಿಸಿ ನೀಳವಾಗಿ ಉಸಿರನ್ನ ಸೇರ್ಬಿಡ್ತಾ ಇದ್ರೆ ಅದು ಸಮಸ್ಥಿತಿಗೆ ಬಂದಾಗ ಅದಕ್ಕೆ ಹೇಳ್ತಾರೆ ಪದ್ಮಾಸನ. ಹಾಗೆಲ್ಲ ಯೋಗಿಗಳು, ಋಷಿಗಳು, ತಪಸ್ವಿಗಳು, ಮಹಾಜ್ಞಾನಿಗಳು ಅದೇ ರೀತಿ ಕುಳಿತುಕೊಂಡು ಪರಮಾತ್ಮನ ಧ್ಯಾನ ಮಾಡಿ ಭಗವಂತ ಪ್ರತ್ಯಕ್ಷ ಆಗಬೇಕು ಬಿಡಕ್ಕಿಲ್ಲ. ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಪ್ರತ್ಯಕ್ಷ ಮಾಡಿಕೊಂಡು ಅಂತಹ ಪದ್ಮಾಸನ ರೀತಿಯಲ್ಲಿ ಯಾವ ಸತ್ಯೇಂದ್ರ ಚೋಳ ಮಹಾರಾಜನ ಕುಳ್ಳಿರಿಸಿ, ಯಾವ ನಾರದರು ಆ ರಾಜಾ ವಿಕ್ರಮ ಯಾರು ಹೇಳ್ತಾ ಇದ್ದಾರೆ? ಸತ್ಯೇಂದ್ರ ಚೋಳ ಮಹಾರಾಜನಿಗೆ ನಾರದರು ಹೇಳಿದಂಥ ಕಥೆ ಇದು.
ಒಂದು ಕಾಡಿನಲ್ಲಿ ಆ ಹಸಿರು ಹುಲ್ಲು ಮೇಲೆ ಕುಳ್ಳಿರಿಸಿ ಆ ಮಹಾರಾಜನಿಗೆ ಹೇಳ್ತಾ ಇರ್ತಾರೆ. ಏಕೆಂದ್ರೆ ಕಥೆ ಮಾಡಬೇಕು ಅಂದ್ರೆ ಪೂಜೆ ಪುರಸ್ಕಾರಕ್ಕೆ ಹಣ್ಣು ಬೇಕು, ಕಾಯಿ ಬೇಕು, ದೀಪ ಬೇಕು, ಧೂಪ ಬೇಕು, ನೈವೇದ್ಯ ಬೇಕು, ಏನೇನು ಬೇಕು ಅಂತ ಈಗ ನಾವೆಲ್ಲ ತಂದಿಡ್ತಾ ಇದ್ದೀವಿ. ಆ ಕಾಡಿನಲ್ಲಿ ಏನಿಂತಿದ್ರು ಏನೂ ಇಲ್ಲ. ಸತ್ಯೇಂದ್ರ ಮಹಾರಾಜ ನಾರದ ಮುನಿಗಳು ಹೇಳ್ತಾರೆ, ಚಿತ್ತವಿಹಕ್ಷತೆ ತನುಮನವೇ ನೈವೇದ್ಯ ಅಂತ ಹೇಳಿ ಆ ಭಗವಂತನ ಸ್ಮರಣೆಯನ್ನ ಶುರು ಮಾಡುತ್ತಾ ಇದ್ದಾರೆ. ಶನಿದೇವರ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ, ಭಕ್ತನು ಉದ್ಧಾರ ಮಾಡು ಗೋವಿಂದ. ಚೋದ್ಯವೆನಿಸುವ ಚೋಳ ದೇಶದಿ ಸತ್ಯ ಚೋಳ ನೆಂಬ ರಾಜ. ಚೋದ್ಯವೆನಿಸುವ ಚೋಳ ದೇಶದಿ ಸತ್ಯ ಚೋಳ ನೆಂಬ ರಾಜ. ಕೇಳುತ್ತಲಿರ್ಬನು ಜನಿಗದೆಯಾದ ಅನುನಯದಿಂದಲಿ ಕೇಳಿ ಸಮಗಲೇ ರಾಮಗಲೇ. ರಾಮ ರಾಮ ಜಯ ರಾಮ ಘನ, ರಾಮ ರಾಮ ಜಯ ರಾಮ ಘನ, ರಾಮ ರಾಮ ಜಯ ರಾಮ ಘನ, ರಾಮ ಘನ ಜಯ ರಾಮ ಘನ. ಈ ರೀತಿಯಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಪ್ಪ ಕೇಳು. ದರೆಯೊಳು ಉಜ್ಜಯಿನಿಪುರವೋ, ದರೆಯೊಳು ಉಜ್ಜಯಿನಿಪುರವೋ, ಮಾನವನಿಗೆ ಸರಿಯ ಸಮವೋ. ಶ್ರೀರನೆನಿಸಿ ಮೆರೆಯೋ ನಿಂಬನು ರಾಜಲಿಂಗವನೋ. ಜಗದೊಳಯ ಪ್ರಖ್ಯಾತ ನೆನೆಸಿ ನೆನೆಸಿ ಗೂಢ ನೆನೆಸಿ ಜಗದೊಳಯ ಪ್ರಖ್ಯಾತ ನೆನೆಸಿ. ಧರೆಯಳು ಉಜ್ಜಯಿನಿಪುರ ಅಮರಾವತಿಗೆ ಸರಿಸಮಾನ ಅಂತ ಹೇಳ್ತಾರೆ. ಅಮರಾವತಿ ಅಂದ್ರೆ ನಾವೇನೀಗ ದೇವೇಂದ್ರನ ಪಟ್ಟಣ, ದೇವಲೋಕ, ಸ್ವರ್ಗಲೋಕ ಅಂತ ಕರಿತೀವಲ್ಲ, ಅಮರಾವತಿ ಅಂತ ಒಂದು ಹೆಸರು ಅದಕ್ಕೆ. ಪಟ್ಟಣದ ಹೆಸರು ದೇವೇಂದ್ರನ ಪಟ್ಟಣ. ಧರೆಯೊಳಗೆ ಉಜ್ಜಯಿನಿ ಪಟ್ಟಣ ಆ ಅಮರಾವತಿಗೆ ಸರಿಸಮಾನ ಅಂತ ಕವಿ ವರ್ಣನೆ ಮಾಡಿದ್ದಾನೆ. ಅಮರಾವತಿಯನ್ನು ಮೀರ್ತಕ್ಕಂಥ ಪಟ್ಟಣ ಅಂದ್ರೆ ಈ ಉಜ್ಜಯಿನಿ ಪಟ್ಟಣ. ಈ ಉಜ್ಜಯಿನಿ ಪಟ್ಟಣವನ್ನ ಯಾವ ವಿಕ್ರಮಾದಿತ್ಯ ಮಹಾರಾಜ ತಾನು ರಾಜ್ಯಭಾರ ಮಾಡುತ್ತಾ ಇದ್ದಾನೆ. ರೂಪಿನಲ್ಲಿ ಮನ್ಮಥ, ಶೌರ್ಯದಲ್ಲಿ ಅವನನ್ನು ಮೀರ್ತಕ್ಕಂಥವರು ಜಗದೊಳಗೆ ಯಾವನೂ ಇಲ್ಲ. ಅಂತಹ ಶೌರ್ಯವಂತ, ಅಂತಹ ವಿದ್ಯಾವಂತ ಇವತ್ತಿಗೂ ಯಾರೂ ಇಲ್ಲ. ಎಂಥ ವಿದ್ಯಾವಂತ? ರಾಜ ವಿಕ್ರಮಂತ ವಿದ್ಯಾವಂತ, ಚೌಷಶ್ರೀ ವಿದ್ಯೆದೋಳು ಸದ್ಗುಣ ಸಂಪನ್ನ. ಎಷ್ಟು ಕಲ್ತಿದ್ದ ವಿದ್ಯೆ? ನಾನು 64 ಬಗೆ ವಿದ್ಯೆ ಕಲ್ತಿದ್ದ.
ಬಿಲ್ಲು ವಿದ್ಯೆ, ಖಡ್ಗ ವಿದ್ಯೆ, ಅಥರ್ಣ ವಿದ್ಯೆ, ಪರಕಾಯ ಪ್ರವೇಶ, ದೀಪಕ ಮಾಲರಾಗ, ಈ ರೀತಿಯಾಗಿ ಲೆಕ್ಕ ಹಾಕೊಂಡು ಹೋದ್ರೆ 64 ಬಗೆಯ ವಿದ್ಯೆಯನ್ನು ಕಲಿತವರಲ್ಲಿ ಪ್ರವೀಣನಾದವನು ಅಂದ್ರೆ ಆ ರಾಜ ವಿಕ್ರಮ. ಅಂಥ ಮಹಾನುಭಾವ, ಅಂತಹ ರೂಪವಂತ, ಅಂತಹ ಶೀಲವಂತ, ಅವನು ಮೀರ್ತಕ್ಕಂಥವನು ಯಾವನೂ ಇಲ್ಲ. ಅಂತಹ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಈ ರಾಜ ವಿಕ್ರಮ. ಇವನಿಗೆ ಬಟ್ಟಿ ವಿಕ್ರಮ ಅಂತ ಇನ್ನೊಂದು ಹೆಸರು. ಯಾಕೆಂದ್ರೆ ಆಪ್ತ ಸಹಾಯಕನಾಗಿ ಮಂತ್ರಿಯಾಗಿದ್ದವನು ಬಟ್ಟಿ ಇರ್ತಕ್ಕಂಥವನು. ಆ ಬಟ್ಟಿ ಅಂತಕ್ಕಂಥ ಮಂತ್ರಿ ಆದ್ಯಸೆಯಿಂದ ಇವನಿಗೆ ಬಟ್ಟಿ ವಿಕ್ರಮ. ಈತನು ದತ್ತಾದೇವಿಯ ಕುವರ. ಏನ್ ಹೆಸರು? ದತ್ತಾದೇವಿ ಅಂತ ಆ ತಾಯಿಯ ಮಗನಾಗಿ ತಾನು ಅವತರಿಸಿದ್ದಾನೆ ಎಂದ ಮೇಲೆ ಇದಕ್ಕೆಲ್ಲರಿಗಿಂತಲೂ ಮಿಗಿಲಾಗಿ ಈತನಿಗೆ ತಕ್ಕಂತ ಸತಿ ಪ್ರಭಾವತಿ. ಅಂತಹ ಸತಿಯನ್ನು ಕೇಳಿದ್ದಾನೆ. ಬರೀ ಹೆಸರಿಗೆ ಮಾತ್ರ ಪ್ರಭಾವತಿ ಅಲ್ಲ, ಹೆಸರಿನಷ್ಟೇ ಪ್ರಭಾವಂತಳು, ಅಷ್ಟೇ ನೀತವಂತಳು, ಧರ್ಮಾತ್ಮಳು, ರೂಪವಂತಳು. ಅಂತಹ ಹೆಂಡತಿ ಕೈದಿದ್ದಾನೆ. ಹಲವಾರು ಮಂತ್ರಿಗಳು, ಹಲವಾರು ಸೇನಾಪತಿಗಳು, ಕವಿಗಳು, ಗಮಕಿಗಳು, ವಿದ್ಯಾವಂತರು, ಕೀರ್ತನ ಕಲಾ ಶಾರದಾ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ರಾಜ್ಯದಲ್ಲಿ ಅವನಿಗೆ ಎದುರಾಗ್ತಕ್ಕಂಥವನು ಯಾವನೂ ಇಲ್ಲ. ಅಂತಹ ವೀರನೆನಿಸಿ ತಾನು ಆ ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಂದರೆ ಯಾವ ಮಹಾತಾಯಿ ಅದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಇವತ್ತು ಕೂಡ ಒಂದು ಗಂಡಿನ ಶ್ರೇಯಸ್ಸಿನ ಹಿಂದೆ ಒಂದು ಹೆಣ್ಣಿನ ಬಲ ಇರುತ್ತೆ ಅಂತ ಹೇಳ್ತಾರೆ. ಇವತ್ತು ಅಷ್ಟು ಸಂಸಾರದಲ್ಲಿ ಬರೀ ಗಂಡಸು ಆಚೆ ಕಡೆ ದುಡ್ಕೊಂಡ್ಬಂದಾಗ್ತಾ ಆ ಕ್ಷಣಕ್ಕೆ ಆ ಮನೆ ಬದುಕಿಸಕ್ಕಾಗಲ್ಲ. ಚಪ್ಪಾಳೆ ಹಾಕಬೇಕು. ಹೆಂಡತಿಯಾದಂಥವಳು ಆ ಮನೆಯಲ್ಲಿ ತಗ್ಗಿ ಬಗ್ಗಿ ಬಾಗಿ ಆ ಕುಲ ಗೌರವವನ್ನ, ಆ ಮನೆ ಗೌರವವನ್ನ, ನೀನು ಹುಟ್ಟಿದ ಮನೆ ಕೀರ್ತಿಯನ್ನ ನೋಡಿ. ಹೆಣ್ಣು ಹುಟ್ಟುವುದು ಒಂದು ಮನೆಯಾದ್ರೆ ದೀಪ ಬೆಳಗುವುದು ಇನ್ನೊಂದು ಮನೆ. ಪಾದವಿಟ್ಟಿದ ಮನೆ ಕೀರ್ತಿ ಎರಡೂ ಅವ ಕಾಪಾಡ್ತಕ್ಕಂಥ. ಅಂತಹ ಮಾತಾಯಿ ದಿನನಿತ್ಯವೂ ಕೂಡ ಆ ದೇವಿಯ ಮಂದಿರಕ್ಕೆ ಬಂದು ತಟ್ಟೆಯಲ್ಲಿ ಗಂಧ, ಅಕ್ಷತೆ, ಪುನುಗು, ಪನ್ನೀರು, ಜಾಜಿ, ಕುಸುಮ, ಅರಿಶಿನ, ಕುಂಕುಮ ಎಲ್ಲವನ್ನು ಇಟ್ಟುಕೊಂಡು ಆ ಜಗನ್ಮಾತೆಯನ್ನ, ಆ ಗೌರಿಯನ್ನ, ಆ ಕಾತ್ಯಾಯಿನಿಯನ್ನ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾಳೆ. ಅಷ್ಟನ್ನು ಕುಟುಂಬ ಕುಡಿ. ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ. ಅರಿವಿನ ಕುಂಕುಮ ಸೌಭಾಗ್ಯ ನೀರಮ್ಮ, ಅರಿವಿನ ಕುಂಕುಮ ಸೌಭಾಗ್ಯ ನೀರಮ್ಮ, ತಿರಗ
ಶುಂಭ ನಿಶುಂಭರನ್ನು ಕೊಂದು ಶಾಂಭವಿ ಎಂಬ ಹೆಸರು ಪಡೆದಿದ್ದೀಯಾ. ಭೀಮನೆಂಬ ರಕ್ಕಸನ ಕೊಂದು ಭೀಮೇ ಎಂಬ ಹೆಸರು ಪಡ್ಕೊಂಡಿದ್ದೀಯಾ. ಮಹಿಷಾಸುರನೆಂಬ ರಕ್ಕಸನ ಮರ್ದಿಸಿ ಮಹಿಷ ಮರ್ದಿನಿ ಅಂತ ಹೆಸರು ಗಳಿಸಿದ್ದೀಯಾ. ನನಗೆ ಇನ್ಯಾವ ಭಾಗ್ಯ ಬೇಡಮ್ಮ, ನನಗೆಲ್ಲವನ್ನು ಕೊಟ್ಟಿದ್ದೀಯಾ. ನಿರಂತರದೊಳಗೆ ನನ್ನ ಮಾಂಗಲ್ಯ ಭಾಗ್ಯವನ್ನ, ನನ್ನ ಹರಿಶನ ಕುಂಕುಮ ಸೌಭಾಗ್ಯವನ್ನ, ನನ್ನ ಮುತ್ತೈದರ ಭಾಗ್ಯವನ್ನ ನನಗೆ ಚಿರಾಯುವಾಗಿ ನಿರಂತರವಾಗಿರುವಂತೆ ಕರುಣಿಸುತ್ತಾಯಿ ಅಂತ ಹೇಳಿ ಆ ಹರಿಶನ ಕುಂಕುಮ ತಗೊಂಡು ತಮ್ಮ ಮಾಂಗಲ್ಯಕ್ಕೆ ಧರಿಸ್ಕೋತಾ ಇದ್ದಾರೆ. ಅದಕ್ಕೆ ಇವತ್ತು ಒಂದು ಮಂಗಳ ಕಾರ್ಯಕ್ಕೆ, ಒಂದು ಮನೆ ಆಯ ಹಾಕತಕ್ಕೆ, ಒಂದು ಶುಭ ಕಾರ್ಯಕ್ಕೆ ಹೋದ್ರೆ ಮುತ್ತೈದ್ರೆ ಮೊದಲು ಕೊಡ್ತಕ್ಕಂಥದ್ದು ಊಟಕ್ಕಿಂತ ಮುಂಚೆ ಅರಿಶಿನ ಕುಂಕುಮ. ಆ ಅರಿಶಿನ ಕುಂಕುಮವನ್ನು ಕೆನ್ನೆಗೆ ಅರಿಶಿನ ಇಟ್ಟು ಅರಿಶಿನ ಕುಂಕುಮವನ್ನು ತನ್ನ ತಾಳಿ ಭಾಗ್ಯಕ್ಕೆ ಧರಿಸ್ಕೊಳ್ತಕ್ಕಂಥದ್ದು. ಈಗ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ಟದೆ. ಕೆನ್ನೆಗೆ ಏನಾರು ಅರಿಶಿನ ತಿಕ್ಬಿಟ್ರೆ ಈಗ ತಾನೇ ಪ್ಯಾರೆಂಟ್ ಲವ್ಲಿ ಹಾಕಿದ್ದೆ, ಇವು ಬೇರೆ ಇಕ್ಬಿಟ್ಲು. ಲಿಪ್ಟಿಕ್ಕು ಪ್ಯಾರೆಂಟ್ ಲವ್ಲಿ ಬಂದ್ಮೇಲೆ ಅರಿಶಿನ ಕುಂಕುಮ ಬೆಲೆ ಇಲ್ದಂಗೆ ಆಗೋಯ್ತು. ಆದರೆ ಆ ಮಹತಾಯಿ ಆ ಹರಿಶಿನ ಕುಂಕುಮ ತೆಗೆದುಕೊಂಡು ತನ್ನ ಮಾಂಗಲ್ಯ ಧರಿಸಿಕೊಂಡು ಅಲ್ಲಿರ್ತಕ್ಕಂಥ ಸಖಿಯರಿಗೆಲ್ಲ ತೀರ್ಥ ಪ್ರಸಾದವನ್ನು ಕೊಡುತ್ತಾ ದಿನನಿತ್ಯವೂ ಪೂಜೆ ಮಾಡುತ್ತಾ ಇದ್ರೆ ವಿಕ್ರಮಾದಿತ್ಯ ಮಹಾರಾಜನಿಗೆ ಮತ್ತಷ್ಟು ಜಯಬೇರಿಗಳು ಬಾರಿಸ್ತಾ ಇದೆ. ದೇವಾನು ದೇವತೆಗಳಿಗೂ ಕೂಡ ಸಮನಾಗಿದ್ದಾನೆ. ದೇವೇಂದ್ರನ ಪಟ್ಟಣಕ್ಕೆ ಹೋಗಿದ್ದಾನೆ. ಯಾವ ದೇವೇಂದ್ರ ಇವನ ಶೌರ್ಯ ಸಾಹಸಕ್ಕೆ ಮೆಚ್ಚಿ ರತ್ನಖಚಿತವಾದ ರತ್ನದ ಸಿಂಹಾಸನವನ್ನು ಕೊಟ್ಟು ಕಳಿಸ್ತಾ ಹೋಗಿ ಇದರ ಮೇಲೆ ಕುಳಿತುಕೊಂಡು 1000 ವರ್ಷ ರಾಜ್ಯಭಾರ ಮಾಡುವಂತ ವಿಶ್ವಕರ್ಮನಿಂದ ನಿರ್ಮಿತವಾದ ಆ ರತ್ನಖಚಿತವಾದ ಸಿಂಹಾಸನವನ್ನ ಉಜ್ಜಯಿನಿ ಪಟ್ಟಣಕ್ಕೆ ತಂದು ತಾನು ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಕುಳಿತು ತಾನು ರಾಜ್ಯಭಾರ ಮಾಡುತ್ತಾ ಇದ್ದಾನೆ. ಅದು ಈಗಲೂ ಕೆಲವರು ಹೇಳ್ತಾರೆ ಆ ಸಿಂಹಾಸನ ಇವತ್ತಿಗೂ ಇದೆ ಅಂತ. ಇವತ್ತಿಗೂ ಆ ಸಿಂಹಾಸನ ಇದೆ. ಎಳ್ಳನ್ನ ಅದ್ರ ಮೇಲೆ ಎಸ್ಬಿಟ್ರೆ ಸಿಡಿದು ಬಿಡ್ತದಂತೆ. ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಸತ್ಯವಂತರು ಮೈಸೂರು ಅರಮನೆಯಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಉಳ್ಳಂತವ್ರು ಮಾತ್ರ ಅದ್ರ ಮೇಲೆ ಕುಳಿತುಕೊಳ್ಳೋದು ಸಾಧ್ಯ. ಅಂತಹ ಸಿಂಹಾಸನಾಧೀಶನಾಗಿ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನಂತೆ. ಬಡವರು ಅಂತಕ್ಕಂಥದ್ದು ಪಟ್ಟಣದಲ್ಲಿ ಹುಡುಕಿದ್ರೂ ಇಲ್ಲ, ಅನ್ಯಾಯ ಅಂತಕ್ಕಂಥದ್ದು ಅಷ್ಟೂ ಸಿಗ್ತಾ ಇಲ್ಲ. ಅಷ್ಟೊಂದು ಸಮೃದ್ಧವಾದ ದೇಶ, ಅಷ್ಟೊಂದು ಸಮೃದ್ಧವಾದ ಪಟ್ಟಣ, ಅಷ್ಟೊಂದು ಸೌಂದರ್ಯವಾಗಿರ್ತಕ್ಕಂಥ ಅವನ ರಾಜ್ಯ. ಅವನ ರಾಜ್ಯದ ವೈಶಿಷ್ಟ್ಯ ಯಾಗಿತ್ತಪ್ಪ ಅಂದರೆ ತಿಂಗಳಿಗೆ 3 ಅದ ಮಳೆ ನಡೆಸೇ ಬಿತ್ತಕ್ಕೆ ಬೆಳೆಯುವ ಭೂಮಿಯೊಳಗೆ ಒಂದು ತಿಂಗಳಿಗೆ 3 ಅದ ಮಳೆ ಮಾತ್ರ ಹೋಯ್ತಾ ಇದೆ. ಹೆಚ್ಚಿನ ಹೋಯ್ಕಿಲ್ಲ, ಕಡಿಮೆ ಆಗಕ್ಕಿಲ್ಲ. ಈಗ ಉಳಿದ್ರೆ ಉಯ್ತು, ಹೋದ್ರೆ ಹೋಯ್ತು. ಮಾದಾಪುರಕ್ಕೊಂದು ನೀನು ಇಲ್ಲ, ಮಾಯಗಾನಹಳ್ಳಿಗೆ ಊದದೆ. ಮಾದಾಪುರದಲ್ಲಿ ಅರ್ಧ ಕಿಲೋಮೀಟರ್ಗೆ ಅಲ್ಲಿಗೆ ಮಳೆ ಇಲ್ಲ. ಆಗ ಹಾಗಿರಲಿಲ್ಲ. ತಿಂಗಳಿಗೆ 3 ಅದ ಮಳೆ ನಡೆಸೆ ಬಿತ್ತದ್ದೇ ಬೆಳೆಯುವುದು ಭೂಮಿಯಲ್ಲಿ. ಯಾವ ಬಿತ್ತನೆ ಬೀಜವನ್ನು ರೈತ ಬಿತ್ತು ಬರ್ತಿದ್ದು ಅಂದದೇ ಹುಡ್ತಾ ಇತ್ತು. ಈಗ ನಾವು ರಾಗಿ ತೆಲ್ಬಿಟ್ಟು ಬಂದ್ರೆ ಹುಟ್ಟೋದೆ ಊಸ್ಮನೆ ದಾರಿ ಕೊಟ್ಟು ಎತ್ತ ನೋಡಿದರು ಗುಡಿಗೋಪುರವೇ, ಎತ್ತ ಮಾಡಿದರು ಚಂದ್ರ ಚಾವಡಿಯೇ, ಚಾವಡಿ ಎತ್ತರವಾದ ಗುಡಿಗೋಪುರಗಳು, ಆಕಾಶದೆತ್ತರಕ್ಕೆ ಕಟ್ಟಿರ್ತಕ್ಕಂಥ ಎತ್ತರವಾಗತಕ್ಕಂಥ ಆ ಗೋಪುರಗಳು, ದೇವಸ್ಥಾನಗಳಲ್ಲಿ ಸದಾಕಾಲದಲ್ಲೂ ಪೂಜೆ, ಎಲ್ಲಿ ನೋಡಿದ್ರು ದೇವರ ಭಜನೆ, ಎಲ್ಲಿ ನೋಡಿದರೂ ಕೂಡ ಆನಂದಮಯವಾಗಿದೆ. ನಾಡು ಸಂತೋಷವಾಗಿದೆ. ಬಡವರು ಅಂತಕ್ಕಂಥ ಹುಡುಕೋದು ಸಿಗ್ತಾ ಇಲ್ಲ, ಅನ್ಯಾಯ ಅಂತಕ್ಕಂಥ ಹಸುರು ಅವನ ರಾಜ್ಯದಲ್ಲಿಂದ ಅಷ್ಟೊಂದು ಆನಂದವಾಗಿದೆ. ಉಜ್ಜಯಿನಿ ಪಟ್ಟಣ ಹೀಗಿರಬೇಕಾದ್ರೆ ಒಂದಾನೊಂದು ದಿವಸ ಒಬ್ಬ ಬಡ ಬ್ರಾಹ್ಮಣ, ಸಣ್ಣ ಪುಟ್ಟ 5-6 ಮಕ್ಕಳು, ವಯಸ್ಸಾದ ಹೆಂಡತಿ,
ಇಷ್ಟೆಲ್ಲ ಇದೆ, ಆದರೆ ನಿಲ್ಲುವುದಕ್ಕೆ ನೆಲೆ ಇಲ್ಲ, ಕೊಳ್ಳುವುದಕ್ಕೆ ಸ್ಥಳವಿಲ್ಲ, ಒಪ್ಪತ್ತಿಗಾಗ ಉಪ್ಪು ಗತಿ ಇಲ್ಲ. ಮೈ ಮೇಲೆ ಒದೆಯಲು ವಸ್ತ್ರವೂ ಕೂಡ ಇಲ್ಲ, ಒಂದು ತುಂಡು ಪಂಚೆಯನ್ನು ಸುತ್ತಕೊಂಡಿದ್ದಾನೆ. ದೇಶ ದೇಶವನ್ನು ತಿರುಗಿ ಭಿಕ್ಷಾಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಕುಲದಲ್ಲಿ ಬ್ರಾಹ್ಮಣ, ವೇದಗಳು, ಉಪನಿಷತ್ತುಗಳು, ಮಂತ್ರಗಳು, ದೇವರ ಭಜನೆಗಳು, ದೇವರ ನಾಮಗಳನ್ನು ಹಾಡಿ ತಾನು ಲೋಕಕ್ಕೆ ಹಿತವನ್ನ ಬಯಸಬೇಕಾದಂಥವನು. ಯಾತಕ್ಕಾಗಿ ಈ ಗತಿ ಬಂತು ಅಂದ್ರೆ, ಈ ಮಾನವ ಕುಲದಲ್ಲಿ ಹೀನ ಆದ್ರೂ ಕೂಡ ಕುಲದಲ್ಲಿ ಹೀನವಾಗಬಾರದು. ಕುಲ ಯಾವತ್ತು ಕೆಡಿಸ್ಕೋಬೇಡ್ದು. ಭಗವಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಧರ್ಮೇ ರಕ್ಷತಿ ರಕ್ಷತಃ. ಏನಿ ಮಾತಿನ ಅರ್ಥ ಅಂದ್ರೆ, ನಿನ್ನ ಧರ್ಮವನ್ನು ನೀನು ಕಾಪಾಡು, ಆ ಧರ್ಮ ನಿನ್ನನ್ನು ಕಾಪಾಡುತ್ತೆ. ಇವೆಲ್ಲ ಬಹಳ ಯೋಚನೆ ಮಾಡಬೇಕು. ಏನು ನಮ್ಮ ಧರ್ಮ? ಹಿರಿಯರು ಅಂದ್ರೇನು, ಕಿರಿಯರು ಅಂದ್ರೇನು, ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಅತ್ತಿಗೆ ಅಂದ್ರೇನು, ಇವನ್ನೆಲ್ಲ ನಾವು ಭಾವನೆ ಇವೆಲ್ಲ ಹಂಚ್ಕೋಬೇಕು. ಅದೇ ನಮ್ಮ ಧರ್ಮ. ನೀನು ಆ ರೀತಿ ಬಾಳಿದ್ಯಾ ಆದರೆ ಆ ಧರ್ಮ ನಿನ್ನನ್ನು ಕಾಪಾಡುತ್ತೆ. ಇಲ್ಲಿ ಯಾವ ಮಹಾನುಭಾವ ಅದರಂತೆಯೇ ಯಾವ ವಿಧವಾಗತಕ್ಕಂಥ ಚ್ಯುತಿವಾದಂತೆ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಕಳೆಯುತ್ತಿದೆ ಕಾಲ. ಇಲ್ಲಿ ಬ್ರಾಹ್ಮಣೋತ್ತಮನಿಗೆ ಏನಾಗಿದೆ? ಕಡು ಕಷ್ಟ. ಯಾಕೆ ಮತ್ತು ಆಚಾರ ವಿಚಾರವನ್ನು ಬಿಟ್ಟುಬಿಟ್ಟ. ಮದ್ಯ ಮಾಂಸವನ್ನು ಸೇವಿಸುತ್ತಾ ತನ್ನ ಕುಲಕ್ಕೆ ವಿರುದ್ಧವಾಗಿ ನಡ್ಕೊಂಡ. ಕುಲಕ್ಕೆ ವಿರುದ್ಧವಾದಾಗ ಮಹಾನುಭಾವ ಶನೇಶ್ವರ ಸ್ವಾಮಿ 8ನೇ ಕಡೆ ಬಂದು ಸೇರಿಕೊಂಡ ಅಷ್ಟಮ ಸ್ಥಾನವನ್ನು ಸೇರಿಕೊಂಡಾಗ ಅದನ್ನು ಅನುಭವಿಸಿದವ್ರು ಮಾತ್ರ ಗೊತ್ತಾಗುತ್ತೆ. ನಿಲ್ಲಲು ನೆಲೆ ಇಲ್ಲ, ಕುಳ್ಳಲು ಸ್ಥಳವಿಲ್ಲ, ಎಲ್ಲೂ ಕುಂತ್ಗಳಂಗೂ ಇಲ್ಲ, ನಿಂತ್ಗಳಂಗೂ ಇಲ್ಲ. ಅಪವಾದ ಮೇಲೆ ಅಪವಾದ. ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ದೇಶ ದೇಶ ತಿರುಗಾಯಿತು. ಕಡೆಗೆ ಈ ಉಜ್ಜಯಿನಿ ಪಟ್ಟಣಕ್ಕೆ ಬರ್ತದೆ. ಅಲ್ಲೊಂದು ಪರರ ಮನೆಯ ಜಗಲಿ, ಆ ಜಗಲಿ ಮೇಲೆ ಆ 5-6 ಮಕ್ಕಳನ್ನ ಹೆಂಡತಿಯನ್ನು ಕುಳ್ಳಿಸ್ತಾ, ದೇವಿ ನಾನು ಸ್ವಲ್ಪ ಭಿಕ್ಷೆ ಮಾಡ್ಕೊಂಡು ಬರ್ತೀನಿ, ಮಕ್ಕಳ ಕಡೆ ನೋಡ್ಕೊಡೆ. ಬಡವನಾದ್ರೇನು ಬಲ್ಲಿದನಾದ್ರೇನು, ಎತ್ತೋರಿಗೆ ಯಜ್ಞನೇ ಮುತ್ತು ಅಂತ ಗಾದಿ ಹೇಳ್ತಾರೆ. ಬಡವ್ರ ಮಕ್ಕಳು ಅಂತ ಅವ್ರಿಗೆ ಆಸೆ ಇಲ್ಲವೇ? ಏನೇ ಕಷ್ಟ ಬಂದರೂ ನಾನು ಮಕ್ಕಳು ಸಾಕಬೇಕು ಅಂತಕ್ಕಂಥ ಆಸೆಯಿಂದ ಮುಂದಕ್ಕೆ ಹೆಜ್ಜೆ ಇಟ್ಟ. ಹೆಂಡತಿ ಅಂತೇಳಿ, ಸ್ವಾಮಿ ಸ್ವಲ್ಪ ನಿಲ್ಲಿ. ಯಾಕೆ? ಈ ನಾಡಾಳುವ ಪ್ರಭುಗಳು ಮಹಾನುಭಾವರು, ಸತ್ಯಸಂಧರು, ಧರ್ಮಾತ್ಮರು, ದೀನರನ್ನ ದಲಿತರನ್ನ ಕಂಡರೆ ಆಶ್ರಯವನ್ನು ಕೊಟ್ಟು ಆಧಾರದಿಂದ ಕಾಪಾಡ್ತಕ್ಕಂಥ ಮಹಾಪ್ರಭುಗಳು ಅಂತ ನಾನು ಕೇಳಿದ್ದೀನಿ ಸ್ವಾಮಿ. ದಯಮಾಡಿ ನೀವು ಹೋಗಿ ಒಂದು ಸಾರಿ ಅವರ ದರ್ಶನ ಮಾಡಿ, ನಮಗೆ ಬಂದಿರುವ ದಾರಿದ್ರ್ಯ ನಾಶವಾದರೂ ಆಗಬಹುದು. ನಗುತ್ತಾನೆ ಬ್ರಾಹ್ಮಣ. ಯಾಕೆ ಸ್ವಾಮಿ? ಮಹಾರಾಜನಿರುವುದೆಲ್ಲೇ ನಾವಿರುವುದೆಲ್ಲಿ. ಮಹಾರಾಜ ಇರೋದು ರತ್ನಖಚಿತವಾದ ಸಿಂಹಾಸನ ಮೇಲೆ, ನಾವಿರೋದು ಪರರ ಜಗಲಿ ಮೇಲೆ. ನಾವು ಹೋದ್ರೆ ಅವನ ಕಣ್ಣು ಕಾಣ್ತೀವೇನೆ. ಸ್ವಾಮಿ ಆಗನ್ಬೇಡಿ. ದೇವರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಭಕ್ತರು ಅವರಿಗೆ ತುಂಬಾ ಹತ್ತಿರಕ್ಕಿರುತ್ತಂತೆ. ಈಗ ವೆಂಕಟರಮಣ ಸ್ವಾಮಿ ಆಂಧ್ರದಲ್ಲಿದ್ದಾನೆ, ಆದ್ರೂ ತನ್ನ ಭಕ್ತರನ್ನ ಎಲ್ಲಿಂದ ಕರ್ಸ್ಕೊತಾನೆ. ಮಲೆ ಮಹದೇಶ್ವರ ಸ್ವಾಮಿಯಲ್ಲಿದ್ದಾನೆ, ಅಷ್ಟು ದೂರದಲ್ಲಿದ್ದು ತನ್ನ ಭಕ್ತರನ್ನ ಯಾವ ರೀತಿ ಕರ್ಸ್ಕೊಂಡು ಕಾಪಾಡ್ತಾನೋ, ರಾಜನಾದವನಿಗೆ ಸಹೃದಯ ಉಳ್ಳಂತ ಮಹಾನುಭಾವನಿಗೆ ಆ ಬಡವರು ಎಲ್ಲೇ ಇದ್ರು ಕೂಡ ತುಂಬಾ ಹತ್ತಿರವಾಗ್ತಾರೆ. ಸ್ವಾಮಿ ಹೋಗಿ ನಿನ್ನ ಮಾತುಕತೆ ಹಾಕಿರ್ತಾನೆ ಅಂತ ಹೇಳಿ ಯಾವ ಬ್ರಾಹ್ಮಣೋತ್ತಮ ಆ ಕೈಯಲ್ಲೊಂದು ಜೋಳಿಗೆಯನ್ನು ಹಿಡ್ಕೊಂಡು ಆ ಉಜ್ಜಯಿನಿ ನಗರದ ರಾಜಬೀದಿಯಲ್ಲಿ ಬರ್ತಾ ಇದ್ದಾನೆ. ಅನ್ನವ ಕೊಡಿರೆ, ತಿಂಡಿಯ ಕೊಡಿರೆ, ತಿನ್ನಲು ಅನ್ನವ ನೀಡಿ ಅಮ್ಮ. ಅನ್ನವ ಕೊಡಿರೆ, ಮುನ್ನ ನಿಮ್ಮ ಪರಶಿವನೆನ್ನುವ ಅನ್ನವ ಕೊಡಿದ್ದಾರೆ. ಮುನ್ನ ನಿಮ್ಮ ಪರಶಿವನೆನ್ನುವ ಅನ್ನವ ಕೊಡಿದ್ದಾರೆ. ಅನ್ನ
ಬಂಧು ಬಳಗವೇ ನೀವಮ್ಮ ಉನ್ನ ನಿಮ್ಮ ಪರಶಿವನೆನ್ನುವ ಅನ್ನಪಯೋಗಿಯಾಗೆ ಮುನ್ನ ನಿಮ್ಮ ಪರಶಿವನೆನ್ನುವ ಅನ್ನವನಿಯಾಗೆ ಎಂಬರಾಗಿ ಬರ್ತಾ ಇದ್ದಾನೆ ರಾಜಬೀದಿಯಲ್ಲಿ. ಆ ದಿನ ವಿಕ್ರಮಾದಿತ್ಯ ಮಹಾರಾಜ ಒಡ್ಡೋಲಗಕ್ಕೆ ಬಂದು ಕುಳಿತಿದ್ದಾನೆ. ತುಂಬಿ ತುಳುಕಾಡುವಂತಹ ಸಭೆ. ಆ ಸಭೆಯಲ್ಲಿ ಕುಳಿತಿರುವಾಗ ಈ ಬ್ರಾಹ್ಮಣೋತ್ತಮನ ಶಬ್ದ ಕೇಳಿಸ್ತು. ಮಂತ್ರಿ, ಸೇವಕರೇ, ಮಹಾಪ್ರಭು. ಯಾರು? ನನ್ನ ರಾಜ್ಯದಲ್ಲಿ ತುಂಬಿ ತುಳುಕಾಡ್ತಕ್ಕಂಥ ಈ ನನ್ನ ರಾಜ್ಯ ಐಶ್ವರ್ಯ ಲಕ್ಷ್ಮಿಯೇ ತಾಂಡವಾಡ್ತಾ ಇದ್ದಾಳೆ. ಇಂತಹ ರಾಜ್ಯದಲ್ಲಿ ಯಾರು ಭಿಕ್ಷಾಂತ ಕೂಗ್ತಾ ಇದ್ದಾರೆ ನೋಡಿ. ಅಲ್ಲೊಬ್ಬ ಓಡೋಡಿ ಬಂದು ಹೇಳ್ತಂತೆ, ಪ್ರಭು, ಯಾರೋ ಬ್ರಾಹ್ಮಣ ಸ್ವಾಮಿ ತುಂಡು ಪಂಚೆ ಸುತ್ತಿದ್ದಾನೆ, ಮೈ ಮೇಲೆ ಒಂದು ಅರಿವು ಕೂಡ ಇಲ್ಲ, ಸುಕ್ಕಲ ಮೈ, ಬಾಗಿದ ಬೆನ್ನು, ಕೃಶನಾಗಿದ್ದಾನೆ. ಆ ವಯಸ್ಸಾದ ಬ್ರಾಹ್ಮಣ ಭಿಕ್ಷೆ ಬೇಡ್ಕೊಂಡು ಬರ್ತಾ ಇದ್ದಾನೆ. ಹೋಗಿ ಕರ್ಕೊಂಡ್ಬನ್ನಿ ಅವನ್ನ. ಹೋಗಿ ಬಾರಿಯ ಮಹಾರಾಜರು ಕರೀತಾ ಇದ್ದಾರೆ. ಏನು, ಮಹಾರಾಜ ನನ್ನನ್ನು ಕರೆದ್ರ? ನಾನು ಧನ್ಯನಾದೇ. ಓಡೋಡಿ ಬಂದ. ಆ ಸೇವಕರು ಕರ್ತಂದು ಮಹಾರಾಜ ವಿಕ್ರಮನ ಮುಂದೆ ನಿಲ್ಲಿಸಿದ್ರು. ಆ ಬಾಗಿದ ಬೆನ್ನಿನಿಂದ ಆ ಬಡ ಬ್ರಾಹ್ಮಣ, ಆ ದರಿದ್ರ ಬ್ರಾಹ್ಮಣ ತಲೆಬಗ್ಗಿ ನಿಂತ್ಕೊಂಡ. ಏನಯ್ಯ, ಇಂತಹ ಐಶ್ವರ್ಯ ಲಕ್ಷ್ಮಿ ತುಂಬಿ ತಾಂಡ್ಯವಾಡ್ತಾ ಇದ್ದಾಗ ನನ್ನ ರಾಜ್ಯದಲ್ಲಿ ನೀನು ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಏನಾಗಿದೆ ನಿನಗೆ? ಸ್ವಾಮಿ, ಎಲ್ಲಿಲ್ಲದ ದಾರಿದ್ರ್ಯ ಬಂದು ನನ್ನ ಕಾಡ್ತಾ ಇದೆ. ಸಣ್ಣ ಪುಟ್ಟ 5-6 ಮಕ್ಕಳು, ತಿನ್ನುವುದಕ್ಕೆ ಅನ್ನವಿಲ್ಲ, ಒಪ್ಪತ್ತಿಗೆ ಹಾಗೂ ಉಪ್ಪಿಗೂ ನನ್ನಲ್ಲಿ ಗತಿ ಇಲ್ಲ. ಅದಕ್ಕಾಗಿ ನಾನು ಈ ಗತಿ ಬಂದಿದೆ. ಏನು ಕಾರಣ? ಇದಕ್ಕೆಲ್ಲ ಅವನೇ, ಶನಿದೇವನೇ ಕಾರಣ. ಹಾಗಾದ್ರೆ ಆ ಶನಿ ಅಷ್ಟೊಂದು ಪ್ರಭಾವಶಾಲಿಯೇ? ಅಷ್ಟೊಂದು ಕಠಿಣಾತ್ಮನೇ? ಅಷ್ಟೊಂದು ಘೋರ ರೂಪನೇ ಅವನು? ಅಷ್ಟೊಂದು ರೌದ್ರಾಕಾರವೇ ಆ ಶನಿಯ ಪ್ರಭಾವ? ಹೌದು ಸ್ವಾಮಿ. ಅವನು ಪೀಡಿಸೋದಕ್ಕೆ ಶುರು ಮಾಡ್ದ ಅಂದ್ರೆ ತಿನ್ನುವ ತುತ್ತನ್ನಕ್ಕೂ ಗತಿ ಇಲ್ಲದಂತೆ ಮಾಡಿಬಿಡ್ತಾನೆ. ನಿಲ್ಲಿಸು ಸೇವಕರೇ. ಈ ಬ್ರಾಹ್ಮಣೋತ್ತಮನಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಜ್ರ ವೈಡೂರ್ಯವನ್ನು ಕೊಟ್ಟು ಕಳಿಸಿ. ಆ ಶನಿ ಏನು ಮಾಡ್ತಾನೆ ನೋಡ್ತೀನಿ ಅಂತ ಹೇಳಿ ಆ ಆಭರಣವನ್ನು ಒಂದು ಅರಿವೆ ನಾಸಿ ಗಂಟು ಕಟ್ಟಿ ಬ್ರಾಹ್ಮಣೋತ್ತಮನ ಕೈ ಕೊಡುತ್ತಾನೆ. ಆನಂದವೇ ಆನಂದ, ಸಂತೋಷವೇ ಸಂತೋಷ, ಮುಖದಲ್ಲಿ ನಗು ಕಾಣ್ತಾ ಇದೆ. ಆ ಸಂತಸದಿಂದ ಹಿಂತಿರುಗಿ ಬಂದನಂತೆ ಬ್ರಾಹ್ಮಣ. ಎಲ್ಲಿಗೆ? ಹೆಂಡತಿ ಮಕ್ಕಳನ್ನ ಕುಳ್ಳಿಸಿದ್ನಲ್ಲ ಪರಮ ಜಗಲಿ, ಆ ಜಗಲಿ ಮ್ಯಾಗ ಬಂದ. ದೇವಿ, ನೀನು ಹೇಳಿದ ಹಾಗೆ ನಾನು ಮಹಾರಾಜನ ದರ್ಶನ ಮಾಡಿದೆ. ನಮ್ಮ ದಾರಿದ್ರ್ಯ ನಾಶವಾಗುವಷ್ಟು ಬಂಗಾರ ಕೊಟ್ಟಿದ್ದಾರೆ. ನಮಗಿನ್ನು ದಾರಿದ್ರ್ಯ ಇವತ್ತಿಗೆ ಹೋಯಿತು. ನಾವೆಲ್ಲರೂ ಹೊಟ್ಟೆ ತುಂಬ ಮಕ್ಕಳು, ನೀವೆಲ್ಲ ಊಟ ಮಾಡೋಣ, ಇದನ್ನು ಮಾರಿ ಇದನ್ನು ವಿಕ್ರಯ ಮಾಡಿ ದವಸ ಧಾನ್ಯವನ್ನು ತರೋಣ ಅಂತ ಹೇಳಿ ಆವರಣದ ಗಂಟನ್ನ ಸಾಯಂಕಾಲವಾಗಿತ್ತು ಆ ದಿವಸ ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಆ ರಾತ್ರಿ ಪೌಡಿಸಿದ್ದಾರಂತೆ. ಮಹಾನುಭಾವ ಅರ್ಧರಾತ್ರಿ ಸಮಯದಲ್ಲಿ ಯಾರಿಗೂ ಅರಿವಿಲ್ಲದಂತೆ ಟಕ್ಕನ ವೇಷವನ್ನು ಧರಿಸಿ ಆವರಣದ ಗಂಟನೆ ಅಪರಿಸಿಕೊಂಡು ಬೆಳಗಾಯಿತಂತೆ. ಬೆಳಗಾದ ಮೇಲೆ ಅವಸರದ ಮೇಲೆದ್ದು ಆಭರಣದ ಗಂಟನ್ನು ತೆಗೆದುಕೊಳ್ಳಲು ತಿರುಗ್ತಾರೆ. ಇಟ್ಟಿದ್ದ ಆಭರಣ ಇಲ್ಲ, ಅಯ್ಯೋ, ಇಟ್ಟಿದ್ದ ಆಭರಣದ ಗಂಟೆ ಇಲ್ಲ. ದೇವಿ, ಸ್ವಾಮಿ, ಇವತ್ತಿಗೆ ನಮ್ಮ ದಾರಿದ್ರ್ಯ ಹೋಯಿತು ಅಂತ ನಾನು ತಿಳ್ಕೊಂಡೆ. ಆದ್ರೆ ನಾವು ಗಳಿಸಿದ್ದಲ್ಲದೆ ಪರರು ಕೊಟ್ಟಿದ್ದರಿಂದ ಮನುಷ್ಯ ದೊಡ್ಡವನಾಗಕ್ಕಾಗಲ್ಲ, ದೊಡ್ಡವರಾಗಲ್ಲ. ಮಾವ ಕೊಟ್ಟಿದ್ದು ಮನೆ ತನಕ, ಶಿವ ಕೊಟ್ಟಿದ್ದು ನನಗೆ ಈ ಭಿಕ್ಷಾಟನೆಯ ಗತಿಯಲ್ಲಿವೇನೆ ಅಂತ ಹೇಳಿ ಮತ್ತೆ ಭಿಕ್ಷೆಯನ್ನು ಆಡ್ಕೊಂಡು ಬರ್ತಾ ಇದ್ದಾನೆ. ಭವತೀ ಭಿಕ್ಷಾಂದೇಹಿ, ಭವತೀ ಭಿಕ್ಷಾಂದೇಹಿ, ಭವತೀ ಭಿಕ್ಷಾಂದೇಹಿ. ಮತ್ತೆ ಮಹಾರಾಜನಿಗೆ ಮಾರದೆ ಇದನ್ನ ಶಬ್ದ ಕೇಳಿಸಿಕೊಂಡಂತ ಸೇವಕರು ಕರ್ಕೊಂಡು ಹೋಗ್ತಾರೆ. ಎಳಕಬಡ್ರಿ ಅವನ್ನ.
ಏನೇ ನೆನ್ನೆ ಕೊಟ್ಟದ್ದೆಲ್ಲ ತಗೊಂಡು ಬಚ್ಚಿಟ್ಟು ಮತ್ತೆ ಭಿಕ್ಷೆ ಬಿಡ್ತಾ ಇದೆಯಾ? ಅಂತಹ ನತದೃಷ್ಟ ನಾನಲ್ಲ ಸ್ವಾಮಿ. ಆದರೆ ಮತ್ತೇನಾಯಿತು? ನಾವು ನಿದ್ರಾವಸ್ಥೆ ಒಳಗಿರುವಾಗ ಯಾರೋ ಕಳ್ಳರು ಅದನ್ನು ಅಪಹರಿಸಿಕೊಂಡು ಹೊರಟು. ಹಾಗಾದ್ರೆ ಈ ದಿವಸ ನಿನ್ನ ಮನೆಯ ಸುತ್ತಲೂ ಸರ್ಪಗಾವರಾಗಿ ಸೇವಕರನ್ನು ಕಾವಲಿಟ್ಟು ಬಿಡ್ತೀನಿ. ಅದ್ಯಾವ ರೀತಿಯಾಗಿ ಅಪಹರಿಸ್ಕೊಂಡು ಹೋಗ್ತಾರೋ ಹೋಗಿ ಅದಕ್ಕೆ ಇವತ್ತು ಅಂತ ಕೊಟ್ಟು ಕಳಿಸ್ತಾರೆ. ಅಷ್ಟೊಂದು ಆವರಣವನ್ನು ತಂದು ಆ ಬಡಬ್ರಾಹ್ಮಣನ ಜಗಲಿ ಮೇಲೆ ಇಟ್ಟುಕೊಂಡು ಸುತ್ತಲೂ ಸರ್ಪಗಾವಲಾಗಿ ನಿಂತಿದ್ದಾರೆ ಸೇವಕರು. ಯಾವ ಕಳ್ಳರು ಕಾಕರು ಒಂದು ನೊಣನೊಳಗಡೆ ಪ್ರವೇಶ ಮಾಡಬಾರ್ದು. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಗಸ್ತಾಗದಂಗೆ ನಗನ್ನೂರೇ. ಅವಾಗೆಲ್ಲ ಎಡ ಬಲ ಎಡ ಬಲ ಎಡ ಬಲ. ಈ ಇಂಗ್ಲಿಷ್ನವ್ರು ಬಂದ ಮೇಲೆ ನಮ್ಗೆ ಇದನ್ನ ಬಿಟ್ಬಿಟ್ಟು ಹೋಗೋರೆ. ಯಾವ್ದನ್ನ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ತೂಗಿಸ್ತಾವ್ರೆ, ಹೆಜ್ಜೆ ಹಾಕೋರು ಹಾಕ್ತಾವ್ರೆ, ಕಾಯ್ತಾ ಇದ್ದಾರೆ ಸುತ್ತ. ಮಹಾನುಭಾವ ಶನೇಶ್ವರ ಸ್ವಾಮಿಗೆ ಅಗಾಧವಾದುದು ಅಸಾಧ್ಯವಾದುದು ಯಾವುದಿದೆ? ಸುರಂಗ ಮಾರ್ಗವನ್ನು ಮಾಡಿ ಕಳ್ಳರನ್ನು ಸೃಷ್ಟಿ ಮಾಡಿಬಿಟ್ಟ. ಆ ಸುರಂಗ ಮಾರ್ಗದಲ್ಲಿ ಬಂದು ಆವರಣದ ಗಂಟನ್ನು ತೆಗೆದುಕೊಂಡು ಯಾರಿಗೂ ಅರಿವಿಲ್ಲದಂತೆ ಅದೇ ಮಾರ್ಗ ಹೊರಟೋದು. ಇವರು ಲೆಫ್ಟ್ ರೈಟ್ ಬೆಳಗಾಯ್ತು. ಬೆಳಗಾದ್ಮೇಲೆ ನೋಡ್ತಾರಂತೆ, ಏನಿದು ನಿನ್ನ ಲೀಲೆಯೋ ಹೇ ದೇವ, ಏನಿದು ನಿನ್ನ ಮಾಯೆಯೋ ದೇವಾ, ಜೈ ದೇವಾ ಒಡೆಯ ದೇವಾ. ಏನಿದು ನಿನ್ನ ಲೀಲೆಯೋ ಹೇ ದೇವ, ಏನಿದು ನಿನ್ನ ಮಾಯೆಯೋ. ಪ್ರಭಾವದ ಜ್ವಾಲೆಯ ಮುಂದೆ ಮಾನವರು ಬದುಕುವುದುಂಟೆ, ಉಳಿಯುವುದುಂಟೆ ಪರಮಾತ್ಮ ಎಂಬುದಾಗಿ ಆ ಸುರಂಗ ಮಾರ್ಗದಲ್ಲಿ ಹಾವಣದ ಗಂಟನ್ನು ಕದ್ದುಕೊಂಡು ಹೊರಟೋಗಿದ್ದಾರೆ ಕಳ್ಳರು. ಆ ಬಡ ಬ್ರಾಹ್ಮಣ ಯಥಾಸ್ಥಿತಿ ಅಂತ ಬರ್ತಾ ಇದ್ದಾನೆ. ಮತ್ತೆ ಭಿಕ್ಷಾಟನೆ. ಮೂರನೇ ದಿನಕ್ಕೂ ಬಂದಂತ ಬ್ರಾಹ್ಮಣೋತ್ತಮನನ್ನು ಕಂಡು ವಿಕ್ರಮಾದಿತ್ಯ ಮಹಾರಾಜನಿಗೆ ಎಲ್ಲದ ಘೋರವಾದ ಕೋಪ ಬಂದು ತೆಗಿದೆ. ಕೋಪಗೊಂಡಂತ ಮಹಾರಾಜ ಹೇಳ್ದ, ಆ ಶನಿದೇವರಿಗೆ ಅಷ್ಟೊಂದು ಶಕ್ತಿ ಇದೆಯೇ?
ನಿನ್ನಲ್ಲಿರುವ ದಾರಿದ್ರ್ಯವನ್ನು ನಾನು ದಾರಿ ಹರಿಸ್ಕೋತೀನಿ, ಆ ಶನಿ ಏನು ಮಾಡುವಲ್ಲ ನೋಡೋಣ ಎಂಬುದಾಗಿ ಹೇಳಿ ಯಾವ ಸತ್ಯೇಂದ್ರ ಚೋಳ ಮಹಾರಾಜನ ನಾರದರು ಹೇಳ್ತಾ ಇದ್ದಾರೆ ಈ ಕಥೆಯನ್ನ ಕೇಳಿಯಪ್ಪ. ಅಂತಹ ಮಹಾನುಭಾವ ಆ ದಾರಿದ್ರ ಬ್ರಾಹ್ಮಣನಿಂದ ದಾರಿ ಹರಿಸಿಕೊಂಡ. ಯಾರ ತಗೋತಾರ? ನಿನಗೆ ಬಂದಿರ್ತಕ್ಕಂಥ ದಾರಿದ್ರ್ಯ ನನಗೆ ಬರಲಿ, ನಿನಗೆ ಸುಖ ಸೌಭಾಗ್ಯ ಸಂತೋಷವನ್ನು ಕೊಡಲಿ ಆ ಭಗವಂತ ಅಂತ ಹೇಳಿ ತಾನು ದಾರಿ ಹರಿಸಿಕೊಂಡಂತೆ ಅಂತಹ ಮಹಾನುಭಾವ ವಿಕ್ರಮಾದಿತ್ಯ ಮಹಾರಾಜ ಅಂತಹ ಸ್ಥೈರ್ಯವಂತನಾಗಿ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಹೀಗೆ ಕಾಲ ಕಳೆಯುತ್ತಿದೆ. ಬ್ರಾಹ್ಮಣೋತ್ತಮನು ಕೂಡ ಸುಖವಾಗಿದ್ದಾನೆ. ವಿಕ್ರಮಾದಿತ್ಯ ಮಹಾರಾಜ ಒಂದಾರು ದಿವಸ ಒಡ್ಡೋಲಕಕ್ಕೆ ಬರ್ತಾ ಇದ್ದಾನಂತೆ. ಪಕ್ಕದಲ್ಲಿ ಪರ ಕೇಳೋರು ಹೇಳ್ತಾ ಇದ್ದಾರೆ, ರಾಜಾದಿರಾಜ ರಾಜ ಮಾತಾಡದೆ ವಿಕ್ರಮಾದಿತ್ಯ ಮಹಾರಾಜ ಜೈ ಪರಾಜ್, ಜೈ ಪರಾಜ್, ಜೈ ಪರಾಜ್. ಶನಿದೇವ ಪರ ಕೇಳ್ತಾ ಇದ್ರೆ ಸಿಂಹಾಸನವನ್ನೇರಿ ಬಂದು ಕುಳಿತಿದ್ದಾನೆ ಮಹಾನುಭಾವ. ಈ ಕಡೆ ಕವಿಗಳು, ಆ ಕಡೆ ವಿದ್ಯಾವಂತರು, ಈ ಕಡೆ ಕೀರ್ತನ ಕಲಾ ವಿಶಾರದರು, ಈ ಕಡೆ ಇಂಥ ಹಿರಿಯರು ಎಲ್ಲ ಒಂದ್ ಕಡೆ ಸೇರ್ಕೊಂಡ್ರು. ಒಂದು ಕಡೆ ಬ್ರಾಹ್ಮಣರ ಗುಂಪಿತ್ತು. ಆ ಬ್ರಾಹ್ಮಣರ ಗುಂಪಲ್ಲಿ ಇದೇ ರೀತಿಯಾಗಿ ಸ್ವಲ್ಪ ಶಬ್ದ ಬಂತು. ಸದ್ದು ಯಾರು ಮಾತಾಡ್ತಾ ಇರೋರು? ಅಂದ ಮಹಾರಾಜ. ಅವ್ರು ನನ್ನ ಅಂತ ಸುಮ್ಮನೆ ಆಗ್ಬಿಟ್ರಂಗೇನೆ, ನಿಮ್ಮನ್ನಲ್ಲ ನೀವು ಮಾತಾಡಿ, ಸಭೆಲಂಗೆಲ್ಲ ಮಾತಾಡಬಾರ್ದು ಅಂತ ವಿಕ್ರಮಾದಿತ್ಯ ಮಹಾರಾಜ ಸದ್ದು. ಮಹಾರಾಜ, ನಾವಿವತ್ತಿನ ದಿವಸ ನವಗ್ರಹಗಳ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ನವಗ್ರಹಗಳು ನಾನು ಬಹುಕಾಲದಿಂದಲೂ ಆ ಗ್ರಹಗಳ ವಿಚಾರವನ್ನು ಕೇಳಬೇಕು ಅಂತ ನನ್ನ ಮನಸ್ಸು ಕುತೂಹಲ ಪಡ್ತಾ ಇದೆ. ದಯಮಾಡಿ ಆ ರಾಜ ವಿಕ್ರಮನ ಆ ನವಗ್ರಹಗಳ ಚರಿತ್ರೆನ ದಯಮಾಡಿ ನನಗೆ ಹೇಳಬೇಕು ಅಂತ ವಿಕ್ರಮಾದಿತ್ಯ ರಾಜ ವಿಕ್ರಮ ಕೇಳ್ಕೊತಾ ಇದ್ದಾನೆ. ಒಬ್ಬೊಬ್ಬ ಬ್ರಾಹ್ಮಣ ಒಂದೊಂದು ರೀತಿಯಾಗಿ ನಿಂತುಕೊಂಡು ಆ ನವಗ್ರಹಗಳ ಕಥೆಯನ್ನ ಯಾವ ರೀತಿಯಲ್ಲಿ ಈಗ ಒಂದೊಂದು ಗ್ರಹವನ್ನ ನೋಡಿ. ಮೊದಲನೇದು ಗೋಧಿ, ಅದರ ಪಕ್ಕ ಅಕ್ಕಿ, ಆ ರೀತಿಯಾಗಿ ಒಂದಾಯ್ತು ಒಂದು ಪೂಜೆ ಮಾಡ್ಕೋಬೇಕು. ಕಾಯಿ ಇದ್ರೆ 9 ಹೊಡಿರಿ, ಕಾಯಿ ಇಲ್ಲ ಅಂದ್ರೆ ಹಣ್ಣು ಮುರಿದು ವಿಳ್ಯದೆಲೆ ಅಡಿಕೆ ತೊಟ್ಟು ಮುರಿದು ಅರ್ಶಿನ ಕುಂಕುಮ ಪ್ರೋಕ್ಷಣೆ ಮಾಡಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗ್ರಹ ಪೂಜೆ. ಗಲಾಟೆಯನ್ನು ಮಾಡ್ಕೋಬಾರ್ದು, ಅಪವಿತ್ರ ಆಗಬಾರ್ದು. ನಿಧಾನವಾಗಿ ಭಕ್ತಿಯಿಂದ ಭಗವಂತನನ್ನ ಒಬ್ರು ಕಾಯಿ ಹಿಡ್ಕೊಡಿ. ಹೇಳಿ ಸ್ವಾಮಿ ಅಂದಾಗ ಆ ಮೊದಲನೇ ಬ್ರಾಹ್ಮಣ ಹೇಳಿಕೆ ಹೇಳ್ತಾನಂತೆ, ಸ್ವಾಮಿ ನಾನು ಸೂರ್ಯಗ್ರಹದ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಸ್ವಾಮಿ. ಕಮಲ ಮಿತ್ರ ಸೂರ್ಯ ತೇಜ ವಿಮಲ ಜಗತೆ ಯೋಗ್ಯ ತೇಜ. ಕಮಲ ಮಿತ್ರ ಸೂರ್ಯ ತೇಜ ವಿಮಲ ಜಗತೆ ಯೋಗ್ಯ ತೇಜ. ಅವನಗೆ ತೀರ್ಥ ಜನಗೆ ಮರೀಚಿ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮ. ಈ ಕಶ್ಯಪ ಬ್ರಹ್ಮನ ಮಗನೇ ಸೂರ್ಯ. ಈತನು ಬಹಳ ಉಷ್ಟದಿಂದ ಕೂಡಿದ ಗ್ರಹವಾದರೂ ಕೂಡ ಭೂಲೋಕದ ಮಾನವರು ಯಾವ ಸೂರ್ಯದೇವನಿಗೆ ಗೋಧಿಯನ್ನ, ಕೆಂಪು ವಸ್ತ್ರವನ್ನ, ಕೆಂಪು ಪುಷ್ಪವನ್ನ, ಒಂದು ಊರಲ್ಲಿ ತೀರ್ಥ ಹಾಕಿ
ಸಮರ್ಪಣೆ ಮಾಡಿ ಏಕಚಿತ್ತ ಮನೋಭಾವದಿಂದ ಯಾವ ಸೂರ್ಯದೇವರನ್ನ ಭಯಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೇನು ಫಲ ಕೊಡ್ತಾನೆ ಅವನು? ಒಳ್ಳೆ ಕಾಂತಿಯನ್ನು ಕೊಡ್ತಾನೆ, ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ಕೋಬೇಕು? ಜಪ ಕುಸುಮ ಸಂಕಾಶ ಕಾಶ್ಯಪ್ತೇಯ ಮಹತ್ಯೋ ತಮೋರಿಗ್ನಂ ಸರ್ವಪಾಪಜ್ಞ ಪ್ರಣತೋಸ್ಮಿ ದಿವಾಕರಂ ಪ್ರಣತೋ ಹಾಗೆ ಮಹಾರಾಜ ವಿಕ್ರಮ ಹೇಳಿದ, ಆ ಸೂರ್ಯದೇವರಿಗೆ ನನ್ನ ಅನಂತ ಕೋಟಿ ವಂದನೆಗಳು. ಹೇಳಿ, ಸೂರ್ಯದೇವರ ಪಾದಕ್ಕೆ ಗೋವಿಂದ, ಭಕ್ತನುದ್ಧಾರ ಮಾಡು ಗೋವಿಂದ, ಸರ್ವ ಸಂರಕ್ಷಕ ಶೈದೇವನಿಗೆ ಗೋವಿಂದ. ಸ್ವಾಮಿ, ಇನ್ನು ಎರಡನೇ ಗ್ರಹ ಶಿವನ ಪಣೆಗೆ ಯೋಗ್ಯತಾನೋ ತಾರೆಗಳ ಜೊತೆಯಲಿದ್ದನೋ. ಸರ್ವಲೋಕನು ದೊರೆಯುತ್ತಾನಿನೋ ಅಯ್ಯ. ದೊರೆಯುತ್ತಾನಿನ್ನೋ ಓ ಶಾಂತಾರೂಪ, ಚಂದ್ರನಿಂದ ಅಮೃತ ಕುಡಿಯುವುದೋ ಶಿವನ ಪಣೆಗೆ ಯೋಗ್ಯತಾನೋ ತಾರೆಗಳ ಜೊತೆಯಲಿದ್ದನೋ. ಶಿವನ ಪಣೆಗೆ ಯೋಗ್ಯ. ನೀವ್ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಶಿವನ ವಿಗ್ರಹ ಮುಂದೆ ನಿಂತ್ಕೊಳ್ಳಿ, ಯಾವುದೇ ಒಂದು ಫೋಟೋದಲ್ಲಿ ಶಿವನನ್ನು ನೋಡಿ, ಆ ಶಿವನ ಜೊತೆಯಲ್ಲಿ ಚಂದ್ರ ಇರ್ತಾನೆ. ಅದಕ್ಕೆ ಹೇಳ್ತಾರೆ, ಶಿವನ ಪಣೆಗೆ ಯೋಗ್ಯ ತಾನು ತಾರೆಗಳ ಜೊತೆಯಲ್ಲಿದ್ದಾನೆ. ತಾರಾಮಂಡಲದಲ್ಲಿ ಇವನೇ ಅಧಿಪತಿ, ಅದಕ್ಕೆ ಅಧಿಪತಿಯಾಗಿದ್ದಾನೆ ಚಂದ್ರದೇವ. ಅದು ಅಲ್ಲದೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಔಷಧಿಗಳಿಗೆಲ್ಲ ಇವನೇ ಒಡೆಯ, ಇವನು ಜೀವದಾತ ಅಂತ ಕೂಡ ಹೇಳ್ತಾರೆ. ಯಾರಿಗೆ? ಚಂದ್ರದೇವನಿಗೆ. ನಾವ್ಯಾರಿಗಾರು ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿ ಎಲ್ಲೂ ಇಮ್ಮಿಡ್ತೀಯ, ಎಲ್ಲ ಆಸ್ಪತ್ರೆಯನ್ನು ತಿರ್ಕೊಂಡು ಬಂದು ಗಂಜಿಯ ಇಲ್ಲಿ ಬಿಟ್ಟರೆ ಇಲ್ಲಿ ಕಿತ್ಕೊಂಡು ಹೋಯ್ತದಲ್ಲ, ಅವಾಗ ಹೋಯ್ತು ಶಾಸ್ತ್ರ ಕೇಳಕ್ಕೆ, ಐನೋರೇ ಸ್ವಲ್ಪ ಪಂಚಾಂಗ ತೆಗೀರಿ, ಯಾಕೋ ನಮ್ಮ ಮನೆಯವನು ನೆಟ್ಕೊಂಡು ಬಿಡ್ತಾನೆ ಅಂದ್ರೆ ಐನೂರು ಪಂಚಾಂಗ ತೆಗೆದು ನೋಡ್ಬಿಟ್ಟು ಹೇಳ್ತಾರೆ, ಏನು ಎದಕ್ಕೆ ಬೇಡ ಹೋಗಮ್ಮ, ನಿನ್ನ ಗಂಡ ಗುಂಡೆ ತಾಕರು ಸಹ ಇಲ್ಲ. ಯಾಕೆಂದ್ರೆ ಚಂದ್ರಬಲ ಚೆನ್ನಾಗಿದೆ ಅಂತ ಶಾಸ್ತ್ರ ಪ್ರಕಾರ. ಆ ಚಂದ್ರಬಲ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದ್ರೆ ಪ್ರಾಣಕಪಾಯ ಇಲ್ಲ. ಅಂತಹ ಚಂದ್ರದೇವನಿಗೆ ಬಿಳಿ ವಸ್ತ್ರವನ್ನ, ಅಕ್ಕಿಯನ್ನ ಪೂಜೆಗಾಗಿಟ್ಟು ದೀಪ ಧೂಪ ನೈವೇದ್ಯಾದಿಗಳಿಂದ ಆ ಭಗವಂತನ ನಾವೇನಂತ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಜೀವದಾನವನ್ನು ಮಾಡ್ತಾನೆ. ಮಹಾನುಭಾವನಾದ ಚಂದ್ರದೇವನನ್ನ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಒಂದೇ ಮನಸ್ಸಿಂದ, ಇತ್ತ ಧ್ಯಾನವೇ ಗಂಧ ಚಿತ್ತವೇ ಅಕ್ಷತೆ, ನಾವು ಅದನ್ನು ಹೇಳಕ್ ಬರೆದಿದ್ರು ಕೂಡ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಆ ಭಗವಂತ ನಮ್ಮ ಕಷ್ಟವನ್ನೆಲ್ಲ ದೂರ ಮಾಡ್ತಾ ಇರ್ತಾನೆ ಆ ಚಂದ್ರದೇವ. ಯಾವ ರೀತಿಯಲ್ಲಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ರೆ ಅದು ತನ್ನಷ್ಟಕ್ಕೆ ತಾನೇ ಆ ಭಗವಂತ ಬರುವ ದುರಿತ ದೋಷ ಎಲ್ಲವನ್ನು ನಿವಾರಣೆ ಮಾಡುತ್ತಾನೆ. ಅದಕ್ಕೋಸ್ಕರ ಆ ಚಂದ್ರದೇವರೇ ಶ್ರೇಷ್ಠ ಸ್ವಾಮಿ. ಚಂದ್ರದೇವರ ಪಾದಕ್ಕೆ ಗೋವಿಂದ. ಮೂರನೇ ಗ್ರಹ, ಮೂರನೇ ಬ್ರಾಹ್ಮಣ ಮೇಳಕ್ಕಿಂತ ಮಂಗಳನೋ ಬಲು ಸೂರನೋ ಮಂಗಳ ಕಾರಣನೋ
ಭೂಮಿ ಕುಮಾರ, ಮಂಗಳದೇವ ಹಲವಾರು ಹೆಸರಿಂದ ಮೆರೀತಾನೆ. ಇವನು ಓದ್ಬಿಟ್ರೆ ಬಂಗಾರ ಗುಣ ಸಂಪನ್ನ. ಯಾರೋ ಈ ಮಂಗಳದೇವ ಇವನೇನಾರ ಮುನಿಸ್ಕೊಂಡ್ರೆ ವಿಪರೀತವಾದ ಕಾಟ ಕೊಟ್ಬಿಡ್ತಾನೆ. ಎಂಥ ಕಾಟ? ಈನಾಮಾನವಾದ ಕಾಟ ಕೊಡೋದು. ಈನಾಮಾನವಾದ ಕಾಟ ಅಂದರೆ ಪರ ಪರನೆ ಕೆರೆಯೇ ಉಳಿ ರಕ್ತ ಅರಿಯೇ ಅವರೇ ಕಜಿ ಮರಿಯೇ. ಪರ 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 ಪರನ ಕೆರಿತಾನೆ ಇರಬೇಕು. ಇದಕ್ಕೇನಂತಾರೆ? ಕಜ್ಜಿ, ಗಾಯ, ತುರ್ಕೆ, ಹುಣ್ಣು ಇಂಥದ್ದನ್ನು ಕೊಟ್ಟು ಕಾಡ್ತಕ್ಕಂಥವನು ಈ ಮಂಗಳದೇವ. ಅಂತಹ ಮಂಗಳದೇವನನ್ನ ಭೂಲೋಕದ ಮಾನವರಾದ ನಾವು ಆ ಭಗವಂತನಿಗೆ ಯಾವ ಧಾನ್ಯವನ್ನು ಇಡಬೇಕು? ತೊಗರಿ ಕಾಳಿನ ಪೂಜೆಗೆ ಆಗಿತ್ತು. ಯಾವ ರೀತಿಯಲ್ಲಿ ಆ ಪರಮಾತ್ಮನನ್ನು ಬೇಡ್ಕೊಂಡ್ರೆ ನಮಗೆ ಸನ್ಮಂಗಳವನ್ನ ಉಂಟು ಮಾಡ್ತಾನೆ ಅಂದ್ರೆ ಸರ್ವರಕ್ಷಕನಾದ ಆ ಮಂಗಳದೇವ ಸರ್ವರನ್ನು ಕೂಡ ಕಾಪಾಡ್ತೇನೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಮಂಗಳದೇವನ ಪಾದಕ್ಕೆ ಗೋವಿಂದ. ಸ್ವಾಮಿ, ಇನ್ನು ಮುಂದಿನ ಗ್ರಹ ಅಂದ್ರೆ ಬುಧ ಗ್ರಹ, ಬುಧ ಸನ್ಮಾನಿತ ಅಂತ ಹೇಳ್ತಾರೆ. ಆ ಬುಧದೇವ ಒಂದು ಬಿಟ್ರೆ ಸನ್ಮಾನಗಳು, ಉಡುಗೊರೆಗಳು, ಆದರಗಳು ಎಲ್ಲೆಲ್ಲಿಯೂ ಕೀರ್ತಿ ಹರಡ್ತಾ ಇರ್ತದಂತೆ. ಆ ಬುಧ ಮುನ್ಸ್ಕೊಂಡ್ಬಿಟ್ರೆ ಎಲ್ಲೆಲ್ಲಿಯೂ ಅಪಕೀರ್ತಿ ಉಂಟಾಗುತ್ತದೆ. ಅದಕ್ಕೋಸ್ಕರ ಬುಧದೇವ ಬಹಳ ಶ್ರೇಷ್ಠವಾದ ಗ್ರಹ ಸ್ವಾಮಿ. ಆತನಿಗೆ ಹೆಸರಕಾಳನ ಪೂಜೆಗಾಗಿತ್ತು. ಚಂದ್ರ ತಾರೆಯರ ಸಮಾಗಮದಿಂದ ಉತ್ಪತ್ತಿಯಾದಂತಹ ಆ ಬುಧಗ್ರಹ. ಅಂತಹ ಬುಧದೇವನನ್ನ ಭೂಲೋಕದ ಮಾನವರಾದ ನಾವುಗಳು ಶ್ರದ್ಧಾಭಕ್ತಿ ನಿರಂತರ ಬೇಡ್ಕೋಬೇಕು ಅಂದ್ರೆ ಇಲ್ಲ, ಎಲ್ಲ ಇಲ್ಲ, ಕೆಲವೇ ನೋಡಿದೆ ಹಾಗೆ ಒಂದೊಂದು ಪತ್ರೆ ಹಾಕಿ ಆ ಕಡೆಯಿಂದ ಚಂದ್ರ. ಈಗ ಮಂಗಳದ ಮಂಗಳ ಅಂತಹ ಬುಧದೇವನನ್ನ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು? ಪ್ರಿಯಾಂಗು ಕಲಿಕಾ ಶ್ಯಾಮಾಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮಿ. ಮಹಾರಾಜ ವಿಕ್ರಮ ಹೇಳಿದ, ಬುಧದೇವರ ಪಾದಕ್ಕೆ ಗೋವಿಂದ. ಸ್ವಾಮಿ, ಮುಂದಿನ ಗ್ರಹ ಅಂದ್ರೆ ಗುರುಗ್ರಹ. ಗುರು ಮಗ ಶ್ರೇಷ್ಠ ಗುರು
ತಲೆಯನ್ನ ಭಗವಂತನಿಗೆ ಪೂಜೆಗಾಗಿತ್ತು. ಸಕಲ ವಿಧವಾದ ಪೂಜೆ ಪುರಸ್ಕಾರಗಳಿಂದ 3 ಬಗೆಯ ಎಣ್ಣೆಯಿಂದ ದೀಪವನ್ನು ಉರಿಸಿ ಆ ಭಗವಂತನ ನಾವು ಯಾವ ರೀತಿ ಬೇಡ್ಕೋಬೇಕು ಅಂದ್ರೆ, ದೇವಣಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ವಿಲೋಕೇಶ ಭಾರ್ಗವಂ ಪ್ರಣಮಾಮ್ಯಹಂ ಭಾರ್ಗವಂ ಮಹಾರಾಜ ವಿಕ್ರಮ ಆನಂದವಾಗಿ ಆ ಸಿಂಹಾದ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ಅವನಿಗೂ ನನ್ನ ಅನಂತ ಅನಂತ ವಂದನೆಗಳು. ಗುರುದೇವರ ಪಾದಕ್ಕೆ ಗೋವಿಂದ, ಶನಿಯೇ ದೇವರ ಪಾದಕ್ಕೆ ಗೋವಿಂದ, ಭಕ್ತರು ಉದ್ಧಾರ ಮಾಡೋ ಗೋವಿಂದ. ಮತ್ತೊಬ್ಬ ಬ್ರಾಹ್ಮಣ ಹೇಳ್ತಿದ್ದಂತೆ, ಸ್ವಾಮಿ ನಾನು ಶುಕ್ರಗ್ರಹದ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಸ್ವಾಮಿ, ಹೇಳಪ್ಪ. ಹಸುರರಿಗೆ ಗುರು ತಾನೋ, ಹಸುರರಿಗೆ ಸುರರು ಅಂದ್ರೆ ದೇವತೆಗಳು. ಇವರು ರಾಕ್ಷಸರಿಗೆ ಗುರು. ಯಾರು? ಶುಕ್ರದೇವ. ಇವನಿಗೆ ಓರ್ಗಂಡಿತ ಕೃತಿ, ಒಂದು ಕಣ್ಣು ಕುರುಡು, ಒಕ್ಕಣ್ಣು, ಮಾಲ್ಗಣ್ಣು. ಇನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಏನಾರ ಕ್ವಾಪತ್ರೆ ನಮ್ಮ ಮನೆ ಒಂಡ್ರಗಣ್ಣು ನೋಡಿದ್ರ ಅದೇನಾದ್ರು ಸ್ವಲ್ಪ ಕಣ್ಣು ದಪ್ಪಾಗಿದ್ರೆ ಸಾಕು. ಇಲ್ಲಾರು ಹಂಗೆ ಅನ್ನಲ್ಲ, ಸುಮ್ಮನೆ ಹೇಳಿದೆ ಆ ಮಾತು ಅಷ್ಟೇನೆ. ಮೇನ್ ರೋಡಿಂದ ಆಚೆ ಅಷ್ಟೇ. ಮೇನ್ ರೋಡಿಂದ ಆ ಕಡೆಗೆ. ಈ ಕಡೆ ಯಾರಿಲ್ಲ. ಭೀಮನಮಾಸೆ ಹೊಂಟಾಯಿತು, ಎಲ್ಲ ಪೂಜೆ ಮಾಡಿಬಿಟ್ರು. ನಮ್ಮೂರಲ್ಲಿ ಒಬ್ಳು ಲಿಂಗಕ್ಕ ಅಂತ ಇದ್ಲು. ಈಗ ಅಲ್ಲೇ 3ನೇ ವರ್ಷದಲ್ಲಿ ಮ್ಯಾಗ್ಲಿಕೆರೆಯಿಂದ ತಲೆ ಕೆರೆದುಕೊಂಡ್ರೆ ಮಾರನ್ನ ಬಡ್ 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 ನೋಡ್ಬೋತಿದ್ಲು. ನಾವು ಅಂಗಡಿ ಕೂತಿದ್ದೋ, ದಾಸೇ ನಮಸ್ಕಾರ ಕಣವ, ಏನವ? ಇಲ್ಲ ಮನೆಯನ್ನು ನೋಡುದಾ? ಇಲ್ವಲ್ಲ ಬಯಲು ಈ ಕಡೆಗೆ ಬರಲ್ಲ. ಯಾಕೆ ಇಷ್ಟೊಂದು ಗಾಬರಿ ಆಗಿದೆ? ಏನು ಸಮಾಚಾರ? ನಿನಗೂ ಗೊತ್ತಿಲ್ವೇ ಭೀಮನಮಾಸೆ? ನೀನು ನೆಗಸಾಯ ಎಲ್ಲೂ ಹೋಗ್ಬೇಡ ಕಣ, ಕಾಲು ತೊಳೆದು ನಿಂದಿದ್ದೆ. ಎಲ್ಲ ಆಗಿದ್ದು ಹೋದ್ನೋ, ಎಲ್ಲಿ ಹೊರಗೆ ಹೋದ್ನೋ? ನೀವೇನಾರ ನೋಡಿದ್ರ? ಓಹೋ, ಪೂಜೆ ಮಾಡೋಕ್ಕೇನವಾ? ಹ್ಞೂ, ಇಲ್ಲೇ ಆಯ್ತಲ್ಲ, ಇನ್ಯಾಕೆ ಹುಡುಕ್ತಿ ಹೋಗು ಒಂದೇ. ಇದೆ ದೊಡ್ಡ ಪೂಜೆ ಇಲ್ಲ, ಬೀದಿಲೇ ಮಾಡ್ಬಿಡ್ತಾರೆ. ಇಲ್ಲಿ ಯಾವ ಮಹಾನುಭಾವನಾಗ್ತಕ್ಕಂತಹ ಶುಕ್ರದೇವ ಬಹಳ ಶ್ರೇಷ್ಠವಾದ ಗ್ರಹ. ರಾಕ್ಷಸರಿಗೆ ಗುರುವಾಗಿದ್ದರೂ ಕೂಡ ಭೂಲೋಕದ ಮಾನವರಾದ ನಾವುಗಳು
ಆ ಶುಕ್ರದೇವನನ್ನ ಭಕ್ತಿಯಿಂದ, ಅನನ್ಯ ಭಕ್ತಿಯಿಂದ ಅವನೇನು ಪ್ರಿಯವಾದ್ದು ಅವರೇ ಕಾಡು ಪೂಜೆಗಾಗಿತ್ತು. ದೀಪ ಧೂಪ ನೈವೇದ್ಯಾದಿಗಳಿಂದ ನಾವು ಅವನು ಪೂಜೆ ಮಾಡಿಬಿಟ್ರೆ ಶುಕ್ರದೆಸೆ ಗೊತ್ತಾಯ್ತಲ್ಲ ನಿಮ್ಗೆ. ಶುಕ್ರದೆಸೆ ಅಂದ್ರೆ ಏನು ಅಂತ ಯಾವ ಜೋಗು ಕೈಯಾದರೂ ಬರೀ ದುಡ್ಡೆ. ನೀವು ಅಷ್ಟೇ ಕಣ. ಹುಣಸೆಕಾಯಿ ಮಡಿಕೆ ಕೈ ಹಾಕಿ ಅಲ್ಲೂ ದುಡ್ಡೆ, ಮೆಣಸೆಕಾಯಿ ಮಡಿಕೆ ಕೈ ಹಾಕಿ ಅಲ್ಲೂ ದುಡ್ಡೆ, ಅಕ್ಕಿ ಡಬ್ಬು ಕೈ ಹಾಕಿ ಅಲ್ಲೂ ದುಡ್ಡೆ. ಅಲ್ಲೇನೂ ಸಿಕ್ಕಿಲ್ಲ ಅಂದರೆ ಪ್ಯಾಂಟಿನ ಜೋಗು ಕೈ ಹಾಕ್ಬಿಟ್ಟಿರಿ. ಅವ್ನು ಹೆಂಗೆ ಮತ್ತನ್ನು ಮಾಡಿದ್ರು ತಿರ್ಗಿ ಸಾಲ ಮಾಡ್ಬೇಕಾಯ್ತದ. ಅವನುವೇ ಕಳಗೈ ಕಲಿಬಾರ್ದು ಹೆಣ್ಮಕ್ಳು. ಆದರೆ ಆ ಶುಕ್ರದಶೆ ಇಲ್ಲ ಅಂದರೆ ಸಂಜೆ ಹೊತ್ತಿಗೆ 1000 ತಂದ್ರು ಸಮರ್ಪಯ. ಮನಮನಗೂ ಸಾಲ, ಮಾಡಿದ್ರಾಗಿಯೂ ಸಾಲ. ಹೌದು, ಶುಕ್ರದಶೆ ಇರಬೇಕು. ಅದಕ್ಕೋಸ್ಕರವಾಗಿ ಅಂತಹ ಶುಕ್ರದೇವನನ್ನ ಭೂಲೋಕದ ಮಾನವರಾದ ನಾವುಗಳು ಶಾಂತ ಚಿತ್ತದಿಂದ ಭಕ್ತಿಯಿಂದ ನಾವು ಏನಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ಇಮಕುಂಧನಾಲಾಭಂ ದೈತ್ಯಾನಾಂ ಪರಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಗಾ. ಭಾರ್ಗವಂ ಪ್ರಣಮಾ. ಮಹಾರಾಜ ವಿಕ್ರಮ ಹೇಳಿದ, ಶುಕ್ರದೇವರ ಪಾದಕ್ಕೆ ಗೋವಿಂದ, ಶನೇಶ್ವರ ಸ್ವಾಮಿಯ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ. ಆನಂದವಾಗಿ ಪೂಜೆ ಮಾಡಿದ್ದಾರೆ ಅವರು ಕೂಡ. 7ನೇ ಬ್ರಾಹ್ಮಣ ಮೇಲೆ ಗೆದ್ದ. ಸ್ವಾಮಿ, ನಾನು ಶನಿದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಹೇಳಪ್ಪ. ಕೇಳು ರಾಜನ ಶನಿಯ ಮಹಿಮೆಯ, ಸ್ವಾಮಿ ರೂಪಿನಲ್ಲಿ ಕಪ್ಪು ರೂಪ, ಒಪ್ಪದಿಂ ಕುಲಗಾಣಿಗ. ಗಾಣಿಗ ಕುಂದಲ ಗಾಣಿಗನೇ, ಸೂರ್ಯನ ಮಗ ಅಂತಾರೆ. ಗಾಣಿಗ ಹೆಂಗಾದ? ಆದರೆ ಕವಿಗಳು ಅದನ್ನು ಒಂದು ವರ್ಣನೆ ಮಾಡ್ತಾರೆ. ಗಾಣಿಗರವನ ಕೈಗೆ ಎಣ್ಣೆ ಬೀಜವನ್ನು ನಾವು ತೆಗೆದುಕೊಂಡು ಹೋಗಿ ಕೊಟ್ಟದ್ದೇ ಆದರೆ ಸಾಯಂಕಾಲದ ಹೊತ್ತಿಗೆ ನಿರ್ಮಲವಾದ ಎಣ್ಣೆಯನ್ನು ಒಂದು ಕಡೆ, ಕಶ್ಮಲವಾದ ಹಿಂಡಿಯನ್ನೇ ಒಂದು ಕಡೆ ಯಾವ ರೀತಿಯಾಗಿ ಬೇರ್ಪಡಿಸ್ತಾರೋ ಅದೇ ರೀತಿಯಾಗಿ ಸತ್ಯಸಂಧನಾದ ಮನುಷ್ಯ ಆ ಭಗವಂತನ ಕ್ರೂರವಾದ ದೃಷ್ಟಿಗೆ ಸಿಕ್ಕಾಕಬಿಟ್ರೆ ಖಂಡಿತವಾಗಲೂ ಕೂಡ ಅಸತ್ಯವನ್ನು ಒಡೆದೋಡಿಸಿ ಸತ್ಯವನ್ನು ಉಳಿಸಿ ಅವನನ್ನು ಕೀರ್ತಿಶಾಲಿಯನ್ನಾಗಿ ಮಾಡುತ್ತಾನೆ. ಅದರಲ್ಲಿ ಸಂದೇಹವಿಲ್ಲ ಸ್ವಾಮಿ. ಅದಕ್ಕೋಸ್ಕರ ಹೇಳ್ತಾರೆ, ಒಪ್ಪದಿಂ ಕುಲಗಾಣಿಗ. ರೂಪಿನಲ್ಲಿ ಕಪ್ಪು ರೂಪ, ಛಾಯಾರಿವ ಗರ್ಭ ಸಂಜಾತ. ಇವನೇನಾದ್ರೂ ಪ್ರಪಂಚದಲ್ಲಿ ಮನುಷ್ಯನಿಗೆ ಸುಸ್ಥಿತಿಯಲ್ಲಿ ಬಂದ್ಬಿಟ್ಟ ಅಂದರೆ ಯಾವ ವಿಧವಾದ ತೊಂದರೆ ತಾಪತ್ರೆ ಯಾವುದೇ ಇರಲ್ಲ. ಅವನೇನಾದ್ರೂ ಸ್ವಲ್ಪ ಕ್ರೂರವಾಗಿಬಿಟ್ರೆ ಬದುಕಲೋ ಬೇಡವೋ ಈ ಪ್ರಪಂಚವೇ ಸಾಕಪ್ಪ ಅಂತಕ್ಕಂಥ ಹೀನಾಮಯವಾಗಿರ್ತಕ್ಕಂಥ ಕಡು ಕಷ್ಟವನ್ನು ಕೊಟ್ಟು ಕಾಡ್ಬಿಡ್ತಾನೆ ಸ್ವಾಮಿ, ಕಾಡ್ಬಿಡ್ತಾನೆ. ಅದು ಅಲ್ಲದೆ ಇವನ ಕಥೆ ಇನ್ನೂ ಬಹಳಷ್ಟಿದೆ. ಇವನು ಹುಟ್ಟಿದ ತಕ್ಷಣ ತಂದೆಯಾದ ಸೂರ್ಯದೇವ ರಥಾರೂಢನಾಗಿ ಸಪ್ತಾಶ್ವಗಳನ್ನ ಅಂದ್ರೆ 7 ಅಶ್ವಗಳನ್ನ ರಥ ಕಟ್ಟಿಕೊಂಡು ಅರುಣನನ್ನ ಸಾರಥ್ಯನಾಗಿ ಮಾಡಿಕೊಂಡು ವರುಣನೇ ಸಾರಥಿಯಾಗಿದ್ದಾನೆ. ಯಾರಿಗೆ? ಸೂರ್ಯದೇವರಿಗೆ 7 ವರ್ಷಗಳನ್ನು ಕಟ್ಟಿಕೊಂಡು ಮಗ ಹುಟ್ಟಿದ್ದಾನೆ. ಗಂಡು ಮಗ ಜನವಾಯಿತು ಅಂದರೆ ಎಲ್ಲರಿಗೂ ಸಂತೋಷ ತಾನೆ. ಈಗಲೂ ಅಷ್ಟೇನೆ, ಎಂಥ ಮಗು ಗಂಡು, ಎಂಥ ಮಗು ಹೆಣ್ಣು, ಸ್ವಲ್ಪ ಕೆಳಗೆ ಮುಗಿಸ್ತಿರ್ತಾನೆ. ಯಾಕೆ ವರಮಾನ ದುಡ್ಡು ಹೊಂದಬೇಕಲ್ಲ ಅಂತ.
ಹಂಗಾಗಿ ಹೆಣ್ಣಿಲ್ದಂಗೆ ಮಾಡ್ಬಿಟ್ರಿ ಈಗ. ನಾವೇ ಕೊಡುವಂಗಾಗ್ತದೆ. ಹಾ? ವಧುದಕ್ಷಿಣೆ ವರದಕ್ಷಿಣೆ ಕೂಡ ಬಂತು, ಈಗ ವಧುದಕ್ಷಿಣೆ ಅಂತ ಬಂತು. ಯಾವ ದಕ್ಷಿಣೆ ಇದು? ವಾಲೆನೂ ಅವ್ರದೇ, ಉಲ್ಟಾ ಆಗ್ತಾ ಇದೆ. ತಾಲಿನೂ ಅವ್ರದೇ, ಮದುವೆನೂ ಅವ್ರದೇ, ತಿರುಗಂಚಿನೂ ಅವ್ರದೇ. ಬಸ್ಸು ಇನ್ನೊಂದು ಬಂದ್ರೆ ಮಾಡ್ತಾರೆ, ಸಾಕು. ಬಸ್ಸು ಕೊಡು. ಇಲ್ಲಪ್ಪ, ನಾನು ಬಸ್ಗೂ ಕೊಡ್ತಾರೆ. ಬಸ್ಗೂ ಕೊಡ್ತಾರೆ. ನಿಮ್ಮಂತ ಇವ್ರಿಗೆ ಅಡಿಗೆ ಮಾಡೋಲ್ಲ ಭಟ್ರು ಇರ್ಲಿ, ಆಗ್ತದೆ. ಏನೋ ಅವ್ರವ್ರ ತಂದು ಪುಣ್ಯ. ಹೀಗಿರ್ಬೇಕಾದ್ರೆ ಯಾವ ಮಹಾನುಭಾವನ ಆಗ್ತಕ್ಕಂಥ ಆ ಶನೀಶ್ವರ ಸ್ವಾಮಿ ಕ್ರೂರನಾಗ್ಬಿಟ್ರೆ ತುಂಬ ಕಷ್ಟ ಸ್ವಾಮಿ. ಅವನೇನಾದ್ರು ಒಲ್ದುಬಿಟ್ರೆ ಪ್ರಪಂಚದಲ್ಲಿ ಎಲ್ಲೆಲ್ಲಿಯೂ ಆನಂದ, ಸಂತೋಷ ಸಂಸಾರದಲ್ಲಿ ಆಗಬಹುದು, ತನ್ನ ಒಂದು ವಿದ್ಯೆಯಲ್ಲಾಗ್ಬೋದು, ತನ್ನ ಕಾರ್ಯವೈಖರಿಯಲ್ಲಿ ಆಗ್ಬೋದು, ತಾನು ನಡೆದು ಹೋಗ್ತಕ್ಕಂಥ ದಾರಿಲಿ ಆಗ್ಬೋದು, ಓದ್ ಕಡೆ ಬಂದ ಕಡೆ ಎಲ್ಲ ಕಡೆನೂ ಶ್ರೇಯಸ್ಸನ್ನು ಕೊಟ್ಬಿಡ್ತಾನೆ ಭಗವಂತ. ಆದರೆ ಇಲ್ಲಿ ಪರಮಾತ್ಮ ಆ ಶನೇಶ್ವರ ಸ್ವಾಮಿ ಹುಟ್ಟಿದ ಅಂದ ತಕ್ಷಣ ಬಂದಲ್ಲ, ವರುಣನನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಸಪ್ತಾಶ್ವಗಳನ್ನು ಕಟ್ಟಿಕೊಂಡು ಮಗ ಅಂತಕ್ಕಂಥ ಪ್ರೇಮದಿಂದ ಬಂದು ನೋಡ್ರೆ ಹುಟ್ಟಿದಾಗ ಹೆಂಗಿದ್ದ ಅಂದ್ರೆ ಸಣ್ಣ ಸಣ್ಣ ಕಿರುಜಡೆ, ಕಪ್ಪನೆ ರೂಪಿನಿಂದ ವಕ್ರವಾಗಿ. ಆ ಸೂರ್ಯದೇವ ಇನ್ನೇನು ರಥವನ್ನು ಬಿಟ್ಟು ಕೆಳಗಿಳಿಯಬೇಕು, ಆ ಮಗುವಿನ ಕಡೆ ನೋಡಿದಂತೆ ಇದೇನು ನನ್ನ ಮಗನೇ ಇವನು, ಇಷ್ಟೊಂದು ವಿಕಾರವಾಗಿದ್ದಾನಲ್ಲ, ನಾನು ನೋಡಿದರೆ ಇಡೀ ಪ್ರಪಂಚಕ್ಕೆ ತೇಜೋಮಯ, ಇಂತಹ ತೇಜ ವಿರಾಜಕನಾದ ನನಗೆ ಇಂಥ ಮಗ ಹುಟ್ಟುಬಿಟ್ನೆ ಅಂತ ಮನಸ್ಸಲ್ಲಿ ಅಂದುಕೊಂಡು ಏನೋ ಇಲ್ಲಿ ಮಲಗಿದ್ದ ಮಗು ತಕ್ಷಣದ ದೃಷ್ಟಿ ಬಿಟ್ಬಿಟ್ಟಂತೆ. ಸೂರ್ಯದೇವನಿಗೆ ಅಲ್ಲೇ ಕುಷ್ಠರೋಗ ಬಂದ್ಬಿಡ್ತು. ರಥದಲ್ಲ ನಡೆಸ್ತಾ ಇದ್ದಂಥ ಸಾರಥ್ಯ ಎರಡು ಕಾಲುಗಳು ಬತ್ತೋದು. ರಥಕ್ಕೆ ಕಟ್ಟಿದ್ದ ಅಶ್ವಗಳು ಕಣ್ಣು ಕಾಣದೆ ಕುರುಡಾಗ್ಬಿಟ್ಟು ಇಡೀ ಪ್ರಪಂಚವೇ ಬ್ರಹ್ಮಾಂಡವೇ ಅಂಧಕಾರವಾಗೋಯ್ತು, ಕತ್ತಲಕ್ಕೆ ಹೋದ್ಬಿಡ್ತು. ಸೂರ್ಯ ಹುಡ್ತಾ ಇದ್ರೆ ಇನ್ನೇನು ಮಾಡುತ್ತೆ? ಹಗಲು ಯಾವುದು, ಇರುಳು ಯಾವುದು ಅರಿವೇ ಇದ್ದಂಗೆ ಆಗೋಯ್ತು. ಅಕ್ಕಿ ಪಕ್ಷಿಗಳೆಲ್ಲ ದಿಕ್ಕು ತಪ್ಪಿ ಓಡಾಡುತ್ತಾ ಇದೆ. ನಿತ್ಯ ಕರ್ಮಗಳಿಲ್ಲ, ಪೂಜೆ ಪುರಸ್ಕಾರಗಳಿಲ್ಲ, ಲೋಕವೇ ಏರುಪೇರಾಗ್ತಾ ಇದೆ. ತ್ರಿಮೂರ್ತಿಗಳಾದಿಯಾಗಿ ನಾರದರ ಸಹಿತವಾಗಿ ಎಲ್ಲರೂ ಕೂಡ ಭಯಭೀತರಾಗಿ ಕಂಪನ ಮಾಡ್ತಾ ಇದ್ದಾರೆ. ಯಾಕೆ ಈ ಗತಿ ಬಂತು ಅಂತ ಆಗ ತಿಳಿಯುತ್ತಂತೆ ಶನೇಶ್ವರ ಸ್ವಾಮಿ ತಂದೆಯಾದ ಸೂರ್ಯದೇವನ ಮೇಲೆ ದೃಷ್ಟಿ ಬಿಟ್ಟಿದ್ದಾನೆ, ಅದಕ್ಕೆ ಈ ಗತಿ ಬಂದಿದೆ. ಸೂರ್ಯ ಚಂದ್ರ ಇವೆಲ್ಲರೂ ಸಮಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಪ್ರಪಂಚ ಅಲ್ಲೋಲ ಕಲ್ಲೋಲವಾಗ್ಬಿಡ್ತದೆ. ಬನ್ನಿ, ಲೋಕ ಕಲ್ಯಾಣವಾಗಬೇಕು ಅಂತ ಭಗವಂತನನ್ನ ಶನೇಶ್ವರ ಸ್ವಾಮಿಯನ್ನು ಬೇಡ್ಕೊಳ್ಳೋಣ ಬನ್ನಿ, ಆ ರುದ್ರಾಂಶ ಸಂಭೂತನ ನಾವು ಪ್ರಾರ್ಥನೆ ಮಾಡೋಣ ಬನ್ನಿ ಅಂತ ಹೇಳಿ ಸರ್ವರು ಕೂಡ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವತೆಗಳಾದಿಯಾಗಿ ತ್ರಿಮೂರ್ತಿಗಳೆಲ್ಲರೂ ಬಂದು ಪರಮಾತ್ಮನನ್ನ ದಯ ಮಾಡೋ ಶನಿ ದೇವ, ದೇವರ ದೇವ ಕೃಪೆ ಮಾಡೋ ಮಹಾದೇವ. ಬಂದಿರುವ ದುರಿತಾವ ಪರಿಹರಿಸೋ ಶನಿ ದೇವ, ಬಂದಿರುವ ದುರಿತಾವ ಪರಿಹರಿಸೋ ಶನಿ ದೇವ, ಒಂದಮ್ಮ ಕಾಪಾಡೋ ದೇವರ ದೇವ ದಯ ಮಾಡೋ ಶನಿ ದೇವ. ಅನವರಾಗವು ನಿನ್ನ ಬಿಡದೆಲೆ ಬದಿದೇವೋ, ಅನವರಾಗವು ನಿನ್ನ ಬಿಡದೆಲೆ ಬದಿದೇವೋ, ಒಂದೇ ಮಗ ಮಾಡೋ ದೇವರ ದೇವ ದಯ ಮಾಡೋ ಶನಿ ದೇವ, ದೇವರ ದೇವ ಕೃಪೆ ಮಾಡೋ ಮಹಾದೇವ.
ಲೋಕ ಕಲ್ಯಾಣವಾಗಲಿ, ಬಂದಿರತಕ್ಕಂಥ ದುರಿತ ದೋಷವನ್ನು ದೂರ ಮಾಡಿ ನೀನು ಪ್ರಸನ್ನನಾಗು. ಪರಮಾತ್ಮ ತಂದೆ ಮೇಲೆ ಬಿಟ್ಟಿರ್ತಕ್ಕಂಥ ದೃಷ್ಟಿಯನ್ನು ತೆಗೆದುಕೊಂಡಾಗ ಆಗ ಪ್ರಸನ್ನ ವದನನಾದ ಶನೇಶ್ವರ ಸ್ವಾಮಿ ಆಗ ತಾನೇ ಹುಟ್ಟಿದ ಮಗು. ಹುಟ್ಟಿದಾಗ ಅಷ್ಟೊಂದು ಪ್ರಭಾವ ಒಂದು. ಇನ್ನು ಈಗ ಕೇಳಬೇಕೆ, ಸೂರ್ಯದೇವನಿಗೆ ಬಿಟ್ಟಿದ್ದ ದೃಷ್ಟಿಯನ್ನು ಆಗ ಹಿಂದೆ ಕರ್ಕೊಂಡಂತೆ ಜಗತ್ತಿನಲ್ಲಿ ಸೂರ್ಯ ಹುಟ್ಟಿ ಸೂರ್ಯ ಮುಳುಗಲಾರಂಭಿಸಿದ ಅಂತ ಮಹಾನುಭಾವ ಸ್ವಾಮಿ ಈ ಶನೇಶ್ವರ ಸ್ವಾಮಿ. ಅಂದರೆ ನ್ಯಾಯ, ನೀತಿ, ಸತ್ಯ, ಧರ್ಮವನ್ನು ದಿನನಿತ್ಯವೂ ಅಳತೆಗೋಲನ್ನಾಗಿ ಮಾಡಿ ಅಳೆಯುತ್ತಿದ್ದಂಥ ಮಹಾರಾಜ ತನ್ನ ಮನಸ್ಸಿಗೆ ಹೊಡೆಯಿತಂತೆ. ಏನಂದೆ? ಹುಟ್ಟಿದ ತಕ್ಷಣ ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟನಿ ಅವನು. ಅಂಥವನನ್ನು ನಾವು ದೇವರು ಅನ್ನಬೇಕೆ? ಅಂಥವನಿಗೆ ನಾವು ಪೂಜೆ ಮಾಡಬೇಕೆ? ನಿಲ್ಲಿಸಿ ಅವನಿಗೆ ಪೂಜೆ ಮಾಡಕೂಡದು. ಬ್ರಾಹ್ಮಣೋತ್ತಮ ಹೇಳಿದೆ, ಯಾಕೆ ಸ್ವಾಮಿ ಈಗ ಮಾತಾಡ್ತೀರಾ? ಮಹಾಮಹಿಮನಾದ ಶನೇಶ್ವರ ಸ್ವಾಮಿಯ ಪೂಜೆಯನ್ನು ನಿಲ್ಲಿಸಿ ನೀವು ಋತಾವನ ಕೋಪಕ್ಕೆ ನೀವು ಒಳಗಾಗ್ತಾ ಇದ್ದೀರಾ. ನನ್ನ ಮಾತನ್ನು ಕೇಳಿ ಎಲ್ಲ ಗ್ರಹಗಳಿಗೂ ಪೂಜೆ ನೆರವೇರಿದೆ, ಅವನಿಗೂ ಪೂಜೆ ಮಾಡಿಸ್ಬಿಡಿ. ಸಾಧ್ಯವಿಲ್ಲ. ಮುಂದಿನ ಗ್ರಹದ ವಿಚಾರವನ್ನು ಹೇಳಿ. ಇನ್ನಿಬ್ಬರು ಬ್ರಾಹ್ಮಣರು ಮೇಲಕ್ಕಿದ್ದಂತೆ, ಸ್ವಾಮಿ ಮುಂದಿನ ಗ್ರಹ ಅಂದರೆ ರಾಹು ಕೇತುಗಳು. ಸ್ವಾಮಿ ಶನಿದೇವರ ಪೂಜೆ ಸಾಧ್ಯವಿಲ್ಲ, ನನ್ನ ಅರಮನೆ ಅವನು ಪೂಜೆ ಮಾಡೋಂಗಿಲ್ಲ ಅಂದರೆ ಅಲ್ಲೊಬ್ಬ ಬ್ರಾಹ್ಮಣ ಹೇಳಿದ, ಸ್ವಾಮಿ ಮುಂದಿನ ಗ್ರಹಗಳು ರಾಹು ಕೇತುಗಳು. ಸಿಂಹಿಕೆ ಎಂಬ ರಾಕ್ಷಸ ಗರ್ಭದಲ್ಲಿ ಹುಟ್ಟವರು. ಪಂಕ್ತಿ ವಂಚನೆ ಮಾಡಿದ ಕಾರಣ ಶ್ರೀಹರಿಯು ತನ್ನ ಚಕ್ರದಿಂದ ಅವನನ್ನು ಛೇದಿಸಿದಾಗ ಈ ರುಂಡವೇ ರಾಹುವಾಗಿ ಮುಂಡವೇ ಕೇತುವಾಯಿತು. ಆಗ ಇವರು ಅವಳನ್ನು ಈ ನವಗ್ರಹಗಳಿಗೆ ಸೇರಿಸಿದ್ದಾರೆ. ಉದ್ದು ಉರುಳಿಯನ್ನು ಪೂಜೆಗಾಗಿತ್ತು. ಯಾವ ಆ ರಾಹುಕೇತುವನ್ನು ನಾವೆಂತ ಪ್ರಾರ್ಥನೆ ಮಾಡ್ಕೋಬೇಕು? ನಮಗೇನು ಶುಭ ಫಲವನ್ನು ಕೊಡ್ತಾರೆ ಅಂದರೆ, ಅರ್ಧಕಾಯ ಮಹಾವೀರ್ಯಂ ಚಂದ್ರಾದಿತ್ಯವರ್ಧನಂ ರೌದ್ರಂ ರೌದ್ರಾತ್ಮಕಂ ತಂ ರಾಘುವೇ ಪ್ರಣಮಾಮ್ಯಹಂ ಫಲಾಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ತಂ ಕೇತುವೇ ಪ್ರಣಮಾಮ್ಯಹಂ. ವೈದ್ಯ ಬ್ರಾಹ್ಮಣ ಹೇಳ್ತೀನಿ, ಸ್ವಾಮಿ ಸಾಂಗೋಪಾಂಗವಾಗಿ ಪೂಜೆಯನ್ನು ಸಮಾಪ್ತಿ ಮಾಡೋಣ, ಆ ಶನಿದೇವರಿಗೂ ಪೂಜೆ ಮಾಡೋಣ ಅಂದ್ರೆ, ಹುಟ್ಟಿದಾಗಲೇ ತನ್ನ ಪಿತನಿಗೆ ಪುಟ್ಟ ಭೋಗವ ತಂದ ನೀಚನ. ಹುಟ್ಟಿದಾಗಲೇ ತನ್ನ ಪಿತನಿಗೆ ಆ ಕೃಷ್ಣನ ಕಾರಣ ಜನಮನಕ್ಕೆ ಪಂಡಿತರೆ ತನಮನವು ಸಲ್ಲದಿಮೋ, ಜನಮನಕ್ಕೆ ಪಂಡಿತರೆ ತನಮನವು ಸಲ್ಲದಿಮೋ. ಹುಟ್ಟಿದ ತಕ್ಷಣ ತಂದೆ ತಾಯಿ ಕಷ್ಟವನ್ನು ಕೊಟ್ಟವನನ್ನ ನಾನು ದೇವರು ಅಂತ ಪೂಜೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನ್ಯತಾ ಅವನನ್ನು ಜರಿದು ಅವನ ಕ್ರೂರವಾದ ದೃಷ್ಟಿಗೆ ನೀವು ಪಾತ್ರರಾಗ್ತಾ ಇದ್ದೀರಾ. ನಿಮ್ಮ ಮನೆಯ ಉಪ್ಪನ್ನು ತಿಂದು ನಾನು ಬಿದ್ದಿದ್ದೀನಿ, ನಿಮಗೆ ಅನ್ಯಾಯ ಆಗೋದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ದಯವಿಟ್ಟು ಕೈ ಮುಗಿದು ಕೇಳ್ಕೋತಾ ಇದ್ದೀನಿ, ಆ ಪರಮಾತ್ಮನನ್ನು ಈ ರೀತಿ ಮಾತನಾಡುವುದು ಜರಿಯುವುದು ಧರ್ಮವಲ್ಲ. ಆ ಮಹಾಮಹಿಮ, ಆ ಸರ್ವಂತರ್ಯಾಮಿ. ಹಾಗಾದರೆ ಎಲ್ಲಿದ್ದಾನೆ ಅವನು? ಅವನಿಲ್ಲದ ಸ್ಥಳ, ಅವನಿಲ್ಲದ ನೆಲೆಯಿಲ್ಲ. ಈಗನು ಅವನು ಎಲ್ಲೆಲ್ಲಿಯೋ, ಅವನೆಲ್ಲೆಲ್ಲೋ ಇದ್ದಾನೆ ಸ್ವಾಮಿ, ಎಲ್ಲೆಲ್ಲಿಯೂ ಇದ್ದಾನೆ ಮೇಲೆ. ಅವನಂತಹ ಬಲವಂತವಾದ ಗ್ರಹವೇ ಆದರೆ ಬರಲಿ ನನ್ನ ಎದುರಿಗೆ ಎಂದ. ಪ್ರಭು ಮಹಾರಾಜ, ಗುರುಮೂಲ, ನದಿ ಮೂಲ, ಸ್ತ್ರೀ ಮೂಲವನ್ನ ಹುಡುಕಬಾರದು ಅಂತ ನಿಮ್ಮಂತ ಹಿರಿಯರು ಹೇಳಿದ್ದಾರೆ. ಎಲ್ಲದಕ್ಕಿಂತಲೂ ಮಿಗಿಲಾದ್ದು ದೈವ ಮೂಲ. ಆ ದೈವ ಮೂಲವನ್ನು ಕೆಳಗಬಾರದು ಸ್ವಾಮಿ. ನನ್ನ ಮಾತನ್ನು ಕೇಳಿ ಪರೀಕ್ಷೆಗೆ ಒಡ್ಡಬೇಡಿ. ಉಳಿತಿದ್ದ ವಿಕ್ರಮ ಥಟ್ಟ ನೆಲಕಿದ್ದ. ಕರೆಸು ನನ್ನ ಕಣ್ಣೆದುರಿಗೆ ಅವನನ್ನ. ಬರಲಿ ನನ್ನ ಅರಮನೆಗೆ,
ಪರೀಕ್ಷೆ ಮಾಡಬೇಡಿ ಸ್ವಾಮಿ. ಅಳುರೇನು ತುಣಕಾಟ ಪ್ರಬೇರಿಕಾದಿ ಬ್ರಹ್ಮ ಪರ್ಯಂತರೂ ಅವನ ಅಡಕವಾಗಿದ್ದಾನೆ. ಇಡೀ ಬ್ರಹ್ಮಾಂಡದಲ್ಲೇ ಲೀನವಾಗಿದ್ದಾನೆ. ಪರೀಕ್ಷೆ ಮಾಡಬೇಡಿ. ಎಲ್ಲವೋ ಬ್ರಾಹ್ಮಣ, ಮತ್ತೆ ನನ್ನನ್ನು ಕರೆಣಿಸಬೇಡ. ಅವನಂತಹ ದೇವರೇ ಆದರೆ ನನ್ನ ಎದುರಿಗೆ ಕರೆಸು. ಒಂದು ವೇಳೆ ನೀನು ಕರೆಸಕ್ಕಾಗಲಿಲ್ವೇ, ಇದು ಈ ಖಡ್ಗದಿಂದ ನಿನ್ನ ಶಿರವನ್ನು ಛೇದಿಸ್ಬಿಡ್ತೀನಿ. ಬ್ರಾಹ್ಮಣೋತ್ತಮನ ಕಣ್ಣಿಂದ ಕಣ್ಣೀರು ಪಳ 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 ಪಳ. ದೇವಾ ಶನಿದೇವ, ನೀ ಬಾರದಿದ್ದಳೆ ಉಳಿಯಲಾರದು ಎನ್ನ ಶಿರ ಬಾರಯ್ಯ. ನೀ ಬರ್ದಿದ್ರೆ ನನ್ನ ಶಿರ ಗ್ಯಾರಂಟಿ ಹೊರಟೋಯ್ತದೆ. ಇವತ್ತು ಮಹಾರಾಜ ಕೈಯಲ್ಲಿ ಕೈ ಹಿಡ್ಕೊಂಡಿದ್ದಾರೆ. ಎಲ್ಲಿರುವಿಯಪ್ಪ? ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ಕ್ರಿಮಿಕೀಟಗಳಲ್ಲಿ ಎಲ್ಲೆಲ್ಲಿಯೂ ನೀನಿದ್ದೀಯಂತೆ. ಬೇಗ ಬಾ. ಬಾ ತಂದೆ ಶನಿದೇವ, ನಿನ್ನ ಮನಸಾರ ಕೂಗುವೆನೋ. ನೀ ಬರದಿದ್ದರೆ ನನ್ನ ಶಿರ ಉಳಿಯಲಾರದು ತಂದೆ. ಬೇಗ ಬಂದು ಈ ತರಳನನ್ನು ಕಾಪಾಡು. ಈ ಭಕ್ತನನ್ನು ಉದ್ಧರಿಸು. ಕಾಪಾಡು, ಕಾಪಾಡು, ಕಾಪಾಡು ಎಂದು ಎಲ್ಲ ಕಣ್ಣುಗಳನ್ನು ಮುಚ್ಚಿ ಕಣ್ಣಲ್ಲಿ ನೀರು ದಳ 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 ಹರಿತಾ ಇದೆ. ಗಗನ ಮಾರ್ಗಕ್ಕೆ ಮುಟ್ಟುವಂತೆ ಕೂಗ್ತಾ ಇದ್ದಾನೆ ಬ್ರಾಹ್ಮಣ. ತಾರಾ ಮಂಡಲ ವಾಸಕರ್ತ ನೆನೆಸಿಕೊಂಡಿರ್ತಕ್ಕಂಥ ಪರಮಾತ್ಮ ಗಗನ ಮಾರ್ಗದಲ್ಲಿ ಬರುತ್ತ ಶನಿರಾಜ ಕೇಳಿದ ನೀ ಮಾತಾ. ಸರ್ವದಿಂದಯವ ಹರತನಾಗರ್ವ ಭಂಗ ಮಾಡಲು ದಾನಾದ.
ಆಗ ಬಂದನ ಮಗದೇವ ಬೇಗ ಬಂದನ ಶನಿದೇವ ಜೈ ಜೈ ಶನಿದೇವ ಜಯ ಜಯ ಶನಿದೇವ ಜೈ ಜೈ ಶನಿದೇವ ಜಯ ಜಯ ಶನಿದೇವ ಬಂದ 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 ಶನಿದೇವ ಬಂದ ಬಂದ ಆನಂದದಿಂದ ಶಬ್ದ ಕೇಳಿದೊಡನೆಯ ರಥವನ್ನ ದಿಢೀರನೆ ತಿರುಗಿಸಿದಂತೆ ಒಂದು ಕೋಟಿ ಸಿಡಿದು ಹೊಡೆದ್ರೆ ಎಷ್ಟು ಶಬ್ದವಾಗುತ್ತೋ ಅಷ್ಟು ಶಬ್ದವಾಯಿತು ಭಗವಂತನ ರಥ ಆ ಉಜ್ಜಯಿನಿ ಪಟ್ಟಣದಲ್ಲಿ ಇಳಿದಾಗ. ರಥದೊಂದಿಳಿದಂತ ಪರಮಾತ್ಮ ಕೋಪ ವಿಶಿಷ್ಟನಾಗಿ ಅಟ್ಟಹಾಸದಿಂದ ಆಟಾಟೋಪದ ಮಾತುಗಳನ್ನಾಡುವ ವಿಕ್ರಮನ ಮೇಲೆ ಕೋಪಗೊಂಡು ಸಿಂಹಾಸನ ಮೇಲೆ ಕುಳಿತಿರುವ ಆ ರಾಜನಿಗೆ ತನ್ನ ಎಡಗಾಲಿನಿಂದ ಝಾಡಿಪಟ್ಟ. ಇವನ್ಯಾರು? ಈ ಶನಿಯ ಅಂಶವೆಂತಹದ್ದು ಎಂಬುದನ್ನು ಅರಿಯದೆ ಪಾಪಿಯಾದ ನೀನು ನನ್ನನ್ನು ಜರಿದೆಯಾ? ನೋಡು ಮುಂದೆ ನಿನ್ನ ಪಾಡೇನಾಗುವುದೆಂಬುದನ್ನ. ಅದು ನಿನಗೀಗ ಅರ್ಥವಾಗುವುದಿಲ್ಲ, ಮುಂದೆ ಗೋಚರವಾಗುತ್ತೆ. ನೋಡು. ಕಣ್ಣುಗಳನ್ನು ಕೆಂಡದೋಪಾದಿ ಅಳಿಸಿಕೊಂಡು ಕೆಂಜಡಿಯನ್ನು ಕೆದರಿ ಪರಮಾತ್ಮ ಕೋಪ ವಿಶಿಷ್ಟನಾಗಿ ನಿಂತಿದ್ದಾನೆ. ವಿಕ್ರಮ ಕೆಳಗಡೆ ಉರುಳಿ ಉರುಳಿ ಬಿದ್ದು ಕಿರೀಟವೇ ಒಂದು ಕಡೆ ಬಿದ್ದಿದೆ, ತಾನೇ ಒಂದು ಕಡೆ ಬಿದ್ದಿದೆ. ಜ್ಞಾನ ತಪ್ಪಿ ಹೋಯಿತು. ರೌದ್ರಾಕಾರನಾಗಿ ನಿಂತಿದ್ದಾನೆ ಪರಮಾತ್ಮ ಶನೇಶ್ವರ ಸ್ವಾಮಿ. ಎಷ್ಟೋ ಹೊತ್ತಿನ ಮೇಲೆ ಜ್ಞಾನೋದಯವಾಯಿತಂತೆ ವಿಕ್ರಮನಿಗೆ. ಮೆಲ್ಲನೆ ಕಣ್ಣಲ್ಲಿ ನೋಡ, ಮೆಲ್ಲನೆ ತೆವಳುತ್ತ ಹತ್ತಿರಕ್ಕೆ ಬಂದ. ಪರಮಾತ್ಮನ ಎರಡು ಪಾದವನ್ನು ತಬ್ಬಿಕೊಂಡ. ಅರಿಯದನ ಗೈರ ಪರಾರವನ್ನು ಮುನ್ನಿಸೋ ದೇವಾ. ಯಾರಾಗುವೆನೋ ನಿನ್ನ ಚರಣ ಕಮಲಕ್ಕೆ ದೇವಾ. ಕೃಪೆ ತೋರಗಿ ತರಳನ ಮೇಲೆ ದಯಮಾಡು, ಕೃಪೆ ತೋರು. ನಿನ್ನ ಘೋರ ರೂಪವನ್ನು ನಾನು ನೋಡಿ ನನ್ನ ದೇಹವೇ ಕಂಪಿಸ್ತಾ ಇದೆ. ಶನಿದೇವ, ನಿನ್ನ ದೃಷ್ಟಿಯ ನನ್ನ ಮೇಲೆ ಬಿಡಬೇಡ. ಶಾಂತನಾಗು ತಂದೆ, ಶಾಂತನಾಗು. ನೀನ್ಯಾರೆಂಬುದನ್ನು ಅರಿಯದೆ ವೃಥಾನಾಗಿ ನನ್ನ ತೆರೆದು ಬಿಟ್ಟೆ. ಮನ್ನಿಸು ನನ್ನ ಅಪರಾಧವನ್ನ ಅಂದರೆ ನಕ್ಕ. ಭೂಲೋಕ ಜನಗಳು ಎಂಥ ಬುದ್ಧಿವಂತರಯ್ಯ. ಕಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ. ಆಡುವಾಗ ಏನೇನು ಬೇಕು ಅದನ್ನು ನೀನು ಆಡಿ ಈಗ ನನ್ನನ್ನು ಮನ್ನಿಸು, ನನ್ನನ್ನು ಕಾಪಾಡುವುದನ್ನು ಕೇಳುವರೆ ಆಗ. ಮನುಷ್ಯನಿಗೆ ರಾಜ್ಯ ಮದ, ಯೌವನ ಮದ, ರಕ್ತ ಮದ, ಹಣ ಮದ, ಎಲ್ಲದಕ್ಕಿಂತಲೂ ನಿನಗೆ ನಿನ್ನ ರಾಜ್ಯದ ಮದ. ಅಂತಹ ನಿನ್ನ ರಾಜ್ಯವನ್ನ ಪರಪಾಲನ ಆಗುವಂತೆ ಮಾಡ್ತೀನಿ. ಹೆಂಡತಿಯೇ ಒಂದು ಕಡೆ, ನೀನೇ ಒಂದು ಕಡೆ ಹಗಲುವಂತೆ ಮಾಡಿ ಈ ಪ್ರಪಂಚದಲ್ಲಿ ಇರಲೋ ಸಾಯಲೋ ಬೇಡವೋ ಅಂತ ಹೀನಾಮಾನವಾದ ಕಷ್ಟವನ್ನು ನಾನು ಕೊಡ್ತಿದ್ದ ಪಕ್ಷದಲ್ಲಿ ನಾನು ಶನಿದೇವನೇ, ನಾನು ಛಾಯಾದೇವಿಯ ಮಗನೇ ಅಲ್ಲ. ನೋಡು ದೇವಾ, ಪಾಮರನ್ನೋಳು ಕೃಪೆಯ ಶನಿದೇವಾ, ಪಾಮರನ್ನೋಳು ಕೃಪೆಯ ಶನಿದೇವಾ,
ತಮ್ಮನೋ ಗರಿಗೋ ಕಟ್ಟೆನೋ ಪರಮಾತ್ಮ ಹರಿಯದೆ ತಮ್ಮನೋ ಗರಿಗೋ ಕಟ್ಟೆನೋ ದೇವಾ ಶನಿದೇವಾ ಒಂದು ವೇಳೆ ಮಕ್ಕಳು ತಪ್ಪು ಮಾಡಿದ್ಯಾ ಆದ್ರೆ ಯಾವ ತಂದೆ ತಾಯಿಗಳಾದ್ರೂ ಮಕ್ಕಳನ್ನ ಬರಿಕೆ ನುಗ್ತಾರೆ ಸ್ವಾಮಿ. ಜಗತ್ತಿಗೆ ನೀನೊಬ್ಬ ತಂದೆಯಲ್ಲವೇ, ನಾವೆಲ್ಲರೂ ನಿನಗೆ ಮಕ್ಕಳಲ್ಲವೇ. ಆ ಪುತ್ರ ವಾತ್ಸಲ್ಯದಿಂದ ನನ್ನನ್ನು ನೋಡು, ಕೃಪೆ ಮಾಡು. ಒಂದು ದುಃಖದ ಒಂದು ಭಾಗ ವಿಷವಾದ್ರೆ ಆ ದುಃಖವನ್ನೇ ಛೇದಿಸ್ಬಿಟ್ರೆ ಗತಿಯೇನಪ್ಪ. ಬೇಡ ದೇವ ಬೇಡ, ನನ್ನ ಸರ್ವ ಅಪರಾಧವನ್ನು ಮನ್ನಿಸು, ಕಾಪಾಡು ಎಂದರೆ ಎಡಗಾಲಿಂದ ಕಮ್ಮಿದ ಛಾಯಪಾತಿ. ನಾನ್ಯಾರೆಂಬುದನ್ನು ಮುಂದೆ ನಿನಗೆ ಗೋಚರವಾಗುತ್ತೆ, ನೋಡು ಎಂದರೆ ವಿಕ್ರಮಾದಿತ್ಯ ಮಹಾರಾಜ ಬಾಚಿ ಎರಡು ಪಾದಗಳನ್ನು ತುಮುಕಬಿಟ್ಟ. ಬೇಡಪ್ಪ, ನೀ ಕೊಡುವ ಕಷ್ಟವನ್ನ ಉಲು ಮನುಜರಾದ ನಾವು ತಡೆಯಲಾರೋ. ನಿನ್ನ ಹೆಸರೆತ್ತಿಬಿಟ್ರೆ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ದೇವಾನು ದೇವತೆಗಳು ನಡುತ್ತಾರೆ ಎನ್ನ ಮೇಲೆ ಅಲ್ಪ ಮಾನವರಾದ ನಮ್ಮ ಮೇಲೆ ನಿನ್ನ ದೃಷ್ಟಿಯಿಂದ ಬಿಟ್ಟರೆ ನಾವು ತಡೆಯಲಾರೆವೋ, ಸಹಿಸಲಾರೆವೋ. ಬೇಡ ದೇವ, ಶನಿದೇವ ಅಂತ ಹೇಳಿ ಅಂಗಲಾಚಿ ಆ ಪರಮಾತ್ಮನ ಕೇಳ್ಕೊತೇನೆ. ನಾನು ಮೋಸ ಮಾಡಿಬಿಟ್ರ, ಮೋಸ ಹೋಗ್ಬಿಟ್ಟೆ ದೇವಾ, ನಾನು ಮೋಸ ಹೋಗ್ಬಿಟ್ಟೆ. ನಿನ್ನ ರೌದ್ರ ತಾಂಡವ ರೂಪವನ್ನು ನಾನು ನೋಡಿರಲಿಲ್ಲ. ನಿನ್ನ ಈ ಘೋರವಾದ ಕಠೋರವಾದ ಶಕ್ತಿ ನನಗೆ ಗೊತ್ತಿರಲಿಲ್ಲ. ಮೋಸಕ್ಕೊಳಗಾದೆ
ಸರ್ವ ಅಪರಾಧವನ್ನು ಮನ್ನಿಸು, ನನ್ನನ್ನು ಕಾಪಾಡು. ಕೃಪೆದೋರು ಎಂಬುರಾಯ ಪಾದವನ್ನು ತಪ್ಪಿಕೊಂಡಿದ್ದಾನೆ. ಪರಮಾತ್ಮ ಥಟ್ಟನ ಮಾಯವಾಗುತ್ತ ಹಿಡಿದ ಪಟ್ಟ ಬಿಟ್ಟು ನೋಡಿದ ರಾಜ. ಭಗವಂತ ಅಲ್ಲಿಲ್ಲ, ಸಭೆಯೆಲ್ಲ ಅಲ್ಲೋರು ಕಲ್ಲೋಲುವಾಗ ಪರಮಾತ್ಮ ಬಂದಂತ ರಭಸಕ್ಕೆ ಸಾಮಾನ್ಯವೇ? ಭೂಮಿ ಆಕಾಶವೆಲ್ಲ ಕಂಪಿಸಿದೆ. ಆ ಬಂದಂತ ರಭಸಕ್ಕೆ ಜ್ಞಾನ ಕೆಟ್ಟು ಹೋದವರು ಮೂಚೆ ಮಡಿಯಬೇಕು, ತಲೆ ಕೆಟ್ಟು ಹೋದವರು ಸಭೆಯಲ್ಲಿ ಅಲ್ಲೋಲು ಕಲ್ಲೋಲುವಾಗ ಸುತ್ತಲೂ ನೋಡ್ತಾನೆ ಮಹಾರಾಜ. ಎಲ್ಲರೂ ಮೂರ್ಛಿತರಾಗಿದ್ದಾರೆ. ಅಯ್ಯೋ ಶನಿದೇವ, ಎಂತಹ ಪಾಪ ಕಾರ್ಯಕ್ಕೆ ನಾನು ಕೈ ಹಾಕಿ ನಿನ್ನನ್ನು ಜರಿದು ಕ್ರೂರವಾದ ನಿನ್ನ ದೃಷ್ಟಿಗೆ ನಾನು ಪಾತ್ರನಾಗ್ಬಿಟ್ಟೆ. ಮುಂದಿನ ಯಾವ ಕಾಟವನ್ನು ಕೊಡುವೆಯೋ, ಯಾವ ಕಾಡಿಗಟ್ಟುವೆಯೋ, ಅದೇನು ಬೇಗ ಗಿಡುವೆಯೋ, ಅದೇನು ಕಡು ಕಷ್ಟವನ್ನು ನನ್ನ ಜೀವನದಲ್ಲಿ ತಂದೊಡ್ಡುವೆಯಪ್ಪ. ನೀನು ಕೊಡುವ ಕಷ್ಟವನ್ನು ನಾನು ತಡೆಯಬಲ್ಲದೆ ಶನಿದೇವ, ಶನಿದೇವ. ಅಡಿಗಡಿಗೆ ಅಂಬಲಿಸುತ್ತಾ ದುಃಖದಿಂದ ಯಾವ ಮಹಾನುಭಾವ ವಿಕ್ರಮ ರಾಣಿವಾಸದ ಕಡೆ ಬಂದ. ಹೆಂಡತಿಗೆ ಈ ವಿಚಾರವನ್ನು ಹೇಳ್ದ. ದೇವಿ, ಎಂತಹ ಪಾಪ ಕಾರ್ಯಕ್ಕೆ ನಾನು ಕೈ ಹಾಕ್ಬಿಟ್ಟೆ, ಏನಾಯ್ತು ಸ್ವಾಮಿ? ನವಗ್ರಹಣ ವಿಚಾರ ಬಂದಾಗ ಅವನು ದೇವರಲ್ಲ, ಹಾಗೆ ಹೀಗೆ ಎಂದು ಜರಿದು ಬಿಟ್ಟೆ ದೇವಿ. ಅಂತರಿಕ್ಷದಲ್ಲಿ ಹೋಗುತ್ತಿದ್ದಂಥ ಭಗವಂತ ಬಂದು ನನಗೆ ಈ ಗತಿಯನ್ನು ತಂದಿದ್ದಾರೆ. ಮುಂದಿನ ಯಾವ ಕಷ್ಟ ಬರುವುದೋ ನನಗೆ ಭಯವಾಗ್ತಾ ಇದೆ ಅಂದಾಗ ಆ ತಾಯಿ ಪ್ರಭಾವತಿ ದೇವಿ ಪತಿ ಸಂಕಷ್ಟದಲ್ಲಿರುವುದನ್ನು ನೋಡಿ ತಾನು ಶಾಂತಿಯನ್ನು ಹೇಳ್ತಾಳಂತೆ. ಶಾಂತಿಯನ್ನು ಪತಿ ದುಃಖದಿಂದ ಏನು ಮಾಡಬೇಕು? ಸತಿಯಾದವಳು ಶಾಂತಿ ಹೇಳಬೇಕು, ಧೈರ್ಯ ತುಂಬಬೇಕು. ಅಯ್ಯೋ ಅದಕ್ಕೆ ಚಿಂತೆ ಮಾಡ್ತಿರ್ಬಿಟ್ರಿ. ಭಗವಂತ ಎಲ್ರಿಗೂ ಒಂದೊಂಥರ ಕಷ್ಟ ಕೊಟ್ಟೇ ಇರ್ತಾನೆ. ನೀವು ಯೋಚನೆ ಮಾಡಬೇಡಿ ಬಿಡಿ. ಜೀವನದಲ್ಲಿ ಏರುಪೇರಾಗಿ ಬಂದ್ಬಿಡ್ತವೆ ಕಷ್ಟಗಳು, ದುಃಖಗಳೆಲ್ಲ. ಒಂದೇ ಸಮನಾಗಿ ಸುಖನೇ ಕೊಡ್ತಾನೆ ಭಗವಂತ, ಎಲ್ರಿಗೂ ಸುಖನೇ ಕೊಟ್ಟಿರಲ್ಲ. ಒಂದ್ಸಾರಿ ಹಳ್ಳ ಬರ್ತದೆ, ಇನ್ನೊಂದ್ಸರಿ ದಿಣ್ಣೆ ಬರ್ತದೆ, ಒಂದ್ಸರಿ ಹಳ್ಳ ಬರ್ತದೆ, ದಿಣ್ಣೆ ಬರ್ತದೆ. ಹತ್ತಬೇಕು. ಇದು ಎತ್ತಿನ ಗಾಡಿ ಇದ್ದಾಗೆ ಸಂಸಾರನ ನೌಕೆ, ಸಂಸಾರನ ಗಾಡಿ. ಆ ಹೆಂಡತಿ ಗಂಡ ಅಂತಕ್ಕಂಥ ಎರಡು ಎತ್ತುಗಳು ಸಮವಾಗಿ ಎಳ್ಕೊಂಡು ಹೋದ್ರೆ ಸಮವಾಗಿ ಹೋಗ್ತಾ ಇರ್ತದೆ. ಒಂದೇ ರಿಪೇರ್ ಆಗ್ಬಿಟ್ರು ತಳ್ಕಾಗ್ಬಿಡ್ತದೆ. ಇದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ಆದರೆ ಹೆಂಡತಿಗೆ ಆ ಸ್ವಭಾವ ಇರಬೇಕು. ಅದಕ್ಕೆ ಹೇಳ್ತಾರೆ 5 ಮುತ್ತುಗಳು 6 ಗುಣಗಳು ಯಾರಲ್ಲಿರ್ತವೋ ಅಂಥ ತಾಯಿಗೆ ಮಾತ್ರ ಆ ತಾಳ್ಮೆ, ಆ ಸಹನೆ, ಆ ಸದ್ಗುಣ, ಆ ವಿನಯತೆ, ಆ ವಿನಮ್ರತೆ ಇದೆಲ್ಲ ಬರ್ತಕ್ಕಂಥದ್ದು ಅಂಥ ತಾಯಿಗೆ ಮಾತ್ರ. ಎಂಥವರಿಗೆ? 5 ಮುತ್ತು 6 ಗುಣ. ಹೇಳ್ಬಿಡ ನಾವು ಯಾವ ಅಂತ. 5 ಮುತ್ತುಗಳು ಪತಿರವತಿಯಾದಂಥ ಹೆಣ್ಣಿಗಿರಬೇಕಾದಂಥ 5 ಮುತ್ತುಗಳು ಅಂದರೆ ಈ ಪ್ರಪಂಚದಲ್ಲಿ 1ನೇ ಮುತ್ತು ಯಾವುದು?
6 ಗುಣ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಭೋಜ್ಯೇಶು ಮಾತಾ, ಕ್ಷಮೆಯ ಧರಿತ್ರಿ. ಈ 6 ಗುಣ. 5 ಮುತ್ತುಗಳು. 1ನೇ ಮುತ್ತೆ ಹೆಣ್ಣು ಮಕ್ಕಳಿಗೆ ಹಣೆಯಲ್ಲಿ ಧರಿಸುವ ಅರಿಶಿನ ಕುಂಕುಮವೇ 1ನೇ ಮುತ್ತಮ್ಮ ಅಮ್ಮ. ಹಣೆಯಲ್ಲಿರ್ತಕ್ಕಂಥ ಅರಿಶಿನ ಕುಂಕುಮವೇ ಮುತ್ತೈದೆ ಕುಂಕುಮ ಇಟ್ಕೊಂಡು 3 ಗಾವದಲ್ಲಿ ಬರ್ತಾ ಇದ್ರು, ಪಳ 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 ಅಂತ ಹೊಳೆಯೋದಾಗ. ಈಗ ಅದೆಲ್ಲ ಹೊರಟಾಯ್ತು. ಈಗೆಲ್ಲ ಎಂಥದ್ದು ಬಟ್ಟು ಆ ಸ್ಟಿಕ್ಕರ್ ಏನಾರ ಬಿದ್ದೋದ್ರೆ ಅಂಟಿರೋಗ್ಬಿಟ್ಟು ಅದನ್ನೇ ತಗೊಳ್ಳೋಣ, ನೆಕ್ಬಿಡ್ತೀವಿ, ಅದನ್ನೇ ಅಂಟಿಸ್ಕೊಳ್ಳೋಣ. ಮುತ್ತೈದೆ ತನಗೆ ಹೆಂಗಿರ್ತಾ ಇದೀವಿ ನಾವು. ಹಣೆಯಲ್ಲಿ ಇರ್ತಕ್ಕಂಥ ಅರಿಶಿನ ಕುಂಕುಮವೇ 1ನೇ ಮುತ್ತು. 2ನೇ ಮುತ್ತು ಅಂದರೆ ಕರಲಕ್ಷ್ಮಿ ಇಲ್ಲದ ಕೈ ಲಕ್ಷಣವೇ. ಕರಲಕ್ಷ್ಮಿ ಅಂದರೆ ಗೊತ್ತಾಯ್ತಲ್ಲ, ಹೆಣ್ಣು ಮಕ್ಕಳಿಗೆ ಕೈಯಲ್ಲಿ ಬಳೆ ಇಲ್ಲದಿದ್ದರೆ ಆ ಕೈ ಲಕ್ಷಣ ಇಲ್ಲ. ದೇವಾನು ದೇವತೆಗಳು ಕೂಡ ಮುತ್ತೈದೆಯ ಕೈ ಬಳೆಯ ಸದ್ದಿನಿಂದ ನಲಿತಾ ಇರ್ತಾರಂತೆ ಮನೆಯಲ್ಲಿ. ಅದಕ್ಕೋಸ್ಕರವಾಗಿ ಇಂಥ ಹಿರಿಯರು ಕೈಲಿ ಏನಾರ ಬಳೆ ಇಲ್ಲ ಅಂದರೆ ಊಟಕ್ಕೆ ಕೊಡಕ್ಕೆ ಬಂದು, ಹೇ ಜ್ಞಾನ ಇಲ್ಲವ ನಿನಗೆ, ಯಾಕೆ ಹಿಂಗಂತೀಯಲ್ಲ, ಕೈಲಿ ಬಳೆ ಇಲ್ಲ ಊಟ ಕೊಡ್ತಾವಲ್ಲ, ಅದಕ್ಕೆ. 3ನೇ ಮುತ್ತು ಅಂದರೆ ಎತ್ತ ತಾಯೋ ಅಕ್ಕರೆಯಿಂದ ಮಗಳಿಗೆ ತೋಡಿಸಿದ ಪ್ರೀತಿಯ ಮೂರ್ತಿ. ಆ ಮಮತೆ ಇದೆಯಲ್ಲ, ಆ ಮಮತೆಗೆ ಬೆಲೆ ಕೆಟ್ಟಕ್ಕಾಗಲ್ಲ. ತವರೂರು ಮಮತೆ ಎತ್ತವ ಕೊಟ್ಟಿದ್ದು ತನ್ನ ಕೊನೆ ಉಸಿರಿರೋವರೆಗೂ ಅದನ್ನು ಕಾಪಾಡ್ಕೊತಾಳೆ. ಅದೇ 3ನೇ ಮುತ್ತು. 4ನೇ ಮುತ್ತು ಅಂದರೆ ಕಾಲಿಗೆ ಧರಿಸ್ತಕ್ಕಂಥ ಕಾಲುಂಗರಗಳು. ಈ ರೀತಿಯಾಗಿ ಯಾವ ತಾಯಂದಿರಿಗೆ 5 ಮುತ್ತುಗಳು, 6 ಗುಣ. ತನ್ನ ಮನೆ ಕೆಲಸ ಮಾಡುವಾಗ ದಾಸಿಯಂತಿರಬೇಕವ್ವ. ಎಷ್ಟೇ ಸಿರಿ ಸಂಪತ್ತು, ವಜ್ರ, ವೈಡೂರ್ಯ, ಹಣ, ಅಂತಸ್ತೆಲ್ಲ ತುಂಬಿರಲಿ ಮನೆಯಲ್ಲಿ, ಆ ಮನೆಗೆ ಒಡತಿ ಆದವಳು, ಮನೆಗೆ ಯಜಮಾನಿ ಆದವಳು, ಆ ಮನೆಯಲ್ಲಿ ಕೆಲಸ ಮಾಡ್ಬೇಕಂತ. ಗಂಡ ಆಗ್ಬಹುದು, ಕಷ್ಟದ ಕೆಲಸ ಆಗಬಹುದು, ಏನೇ ಆಯಾಸವಾದ ಕೆಲಸ ಬರ್ಬೋದು, ನಿರ್ವಹಿಸಿ. ದಾಸಿ ಅಂದರೆ ಒಂದು ಆಳ ಬಿಟ್ಕೊಂಡ್ರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಅದೇ ರೀತಿಯಾಗಿ ಮನೆ ಒಡತಿ ಆದವಳು ಕಾರ್ಯೇಶು ದಾಸಿ. ಕರುಣೇಶು ಮಂತ್ರಿ. ಕರುಣೆ ಅಂದರೆ ಬುದ್ಧಿ. ಮನೆಯಲ್ಲಿ ಒಂದು ತೊಂದರೆ ಬಂದಾಗ, ಒಂದು ತಾಪತ್ರೆ ಬಂದಾಗ, ಒಂದು ತೊಡಕಾದಾಗ, ಒಂದು ಹಣದ ತೊಂದರೆ ಬಂದಾಗ, ಏನೋ ಇಲ್ಲಬಲ್ಲದ ದೂರ ದುಪ್ಪಟ್ಟೆಲ್ಲ ಬಂದ್ಬಿಡ್ತವೆ. ಅಂಥ ಸಮಯದಲ್ಲಿ ಹೆಣ್ಣಾದವಳು ಮಂತ್ರಿ ಅಂತೀಯ, ಆ ಗಂಡನಿಗೆ ಬುದ್ಧಿವಾದವನು ಹೇಳಬೇಕು. ಹೊಡಿದೆ ನೀನು ಕಲ್ತಿರೋದು, ಹುಡ್ತಾಗಿಂದ ಇದರಲ್ಲೇ ಬಂದ್ಬಿಟ್ಟಲ್ಲ ನೀನು, ನೀನು ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ಅಲ್ಲ, ಪಾಪ ಮಾಡ್ಕೋಬೇಡ, ಅಕ್ಕಪಕ್ಕದಲ್ಲಿ ಏನಂತ ನಮ್ಮನ್ನ ಅಂತ ನಾನು ಹೇಳ್ತಾನೆ ಇದ್ದೀನಿ, ಸುಮ್ಮನೆ ಹಿಂಗೆ ಉರಿದು ಬೀಳ್ತೀಯಲ್ಲ. ನಿನ್ನಲ್ಲ ಕಣ, ನೀನು ಮಾತಾಡು. ಎಲ್ಲಾರ ಉಂಟೆ ನಿಮ್ಮಂತ ಬೈದ್ರೆ ನಮ್ಮಂತ ಬದುಕ್ತೀವ. ಎಲ್ಲ ವಾತನ ಕಟ್ಕೊಂಡವ್ರೆ, ವಾಚನ. ಅದಕ್ಕೆ ಕರಲಕ್ಷ್ಮಿ ಅಂತಾರೆ. 3ನೇ ಮುತ್ತೆ ಮೂಗ್ತಿ. 4ನೇ ಮುತ್ತು ಕಾಲಿಗೆ ಧರಿಸ್ತಕ್ಕಂಥ ಕಾಲುಂಗುರಗಳು. 5ನೇ ಮುತ್ತು ಅಂದರೆ ಅಗ್ನಿ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ, ಸರ್ವಜನ ಸಮ್ಮುಖದಲ್ಲಿ ಈ ಅಗ್ನಿ ಸಾಕ್ಷಿಯಾಗಿ ಕೊನೆ ತನಕ ನಿನ್ನ ನಾನು ಕೈ ಬಿಡೋದಿಲ್ಲ, ಡೈವರ್ಸ್ ಕೇಳಲ್ಲ, ಲಾಯರ್ ನೋಟಿಸ್ ಕೊಡಿಸಲ್ಲ ಅಂತ ಹೇಳ್ಬಿಟ್ಟು ತನ್ನ ಪತಿ ಕಟ್ಟತಕ್ಕಂಥ ಮಾಂಗಲ್ಯವೇ 5ನೇ ಮುತ್ತು. ಈ 5 ಮುತ್ತುಗಳು 6 ಗುಣಗಳಿಂದ ಕೂಡಿದವಳಾಗಿದ್ದಾಳೆ ಆ ಪ್ರಭಾವತಾ ದೇವಿ. ತಾನು ಶಾಂತಿಯನ್ನು ಮಾಡಿ ಹೇಳ್ತಂತೆ, ದುಃಖ ಪಡಬೇಡಿ ಸ್ವಾಮಿ. ಆ ಶನಿ ಯಾವ ಕಷ್ಟ ಕೊಡಬಲ್ಲ, ನಮ್ಮ ಜೀವ ಕಿತ್ಕೊಳಕಾಯ್ತದ? ಸಾಧ್ಯನಿಲ್ಲ. ಕೊಡುವ ಕಷ್ಟವನ್ನು ಸ್ವಾಗತ ಮಾಡೋಣ, ಬಂದದ್ದನ್ನು ಆಹ್ವಾನಿಸೋಣ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರ? ಬಿಡಿ ಚಿಂತೆಯ ಎಂಬುದಾಗಿ ಹೇಳಿ ಸ್ನಾನ ಸಂಧ್ಯಾವಂದನೆಗಳು ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಆ ಉಜ್ಜಯಿನಿ ಪಟ್ಟಣದ ಅರಮನೆಯಲ್ಲಿ ಆ ಭಗವಂತನನ್ನ ಪೂಜಿಸಿ ಅವನ ಭಜನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತಿಯ ಒಲಿತಾನೆ ಭಗವಂತ, ಇನ್ಯಾವುದಕ್ಕೂ ಹೋಲಿಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪೂಜೆ ಮಾಡಿ ಯಾವ ರೀತಿಯಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಏನಾದ್ರು ಕಾಫಿ ಟೀ ಮಾಡಿ ಸ್ವಲ್ಪ ಮಾಡ್ಕೊಡಿ ಈಗ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಂಬಿ ಕೂಗಿದೆ ಶನಿದೇವ ಬಂದು ನೀಡಿದೆ ಭಾಗ್ಯವ. ನಂಬಿ ಕೂಗಿದೆ ಶನಿದೇವ ಬಂದು ನೀಡಿದೆ ಭಾಗ್ಯವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಕಣದೆಯಲ್ಲೋ ನಿಗುಳಿಗಿಲ್ಲ ಎಲ್ಲರ ಮನದೊಳು ತುಂಬಿರುವೆ. ಈ ಕಣದೆಯಲ್ಲೋ ನಿಗುಳಿಗಿಲ್ಲ ಎಲ್ಲರ ಮನದೊಳು ತುಂಬಿರುವೆ. ಬಾಳಿಗೊಡೆಯ ಬಗೆಗೆ ಕೊನೆಯ ಬಾಳಿಗೊಡೆಯ ಬಗೆಗೆ ಕೊನೆಯ. ನೀನೆ ತಾನೇ ಶ್ರೀದೇವ ನೀನೆ ತಾನೇ ಮಹಾದೇವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಹೌದಾ? ಅಂದ ನೀನೇ ತಾಯಿ ನೀನೆ ನಮ್ಮ ಬಾಳಿನ ದೈವ ನೀನೆ. ತಂದೆ ನೀನೆ ತಾಯಿ ನೀನೆ ನಮ್ಮ ಬಾಳಿನ ದೈವ ನೀನೆ. ನಂಬಿದ ಭಕ್ತರ ಕಾಯುವ ದೈವ ನಂಬಿದ ಭಕ್ತರ ಕಾಯುವ ದೇವ. ಆಲಿಸಿ ಮೊದೆಯ ನೀ ಕೇಳೋ ಆಲಿಸಿ ಮೊದೆಯ ನೀ ಕೇಳೋ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಶ್ರೀಮದ್ರಮಣ ಗೋವಿಂದ ಆಂಜನೇಯವರದ ಗೋವಿಂದ. ನವಗ್ರಹಗಳ ಭಾರಕ್ಕೆ ಗೋವಿಂದ. ಶನಿದೇವರ ಪಾದಾರ್ಕಿ ಬರ್ಲಿಲ್ಲ ಶಬ್ದ. ಶನಿದೇವರ ಪಾದಾರ್ಕಿ ಶನಿದೇವರ ಪಾದಾರ್ಕಿ ಶನಿದೇವರ ಪಾದಾರ್ಕಿ